हरि ओम। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म वसुदेवसुतं देवं कंसचाणूरमर्दनं तव नामस्मरणं मम जीवनम् तव नामस्मरणं मम जीवनम् तव नामश्रवणं परमानन्दम् तव रूपग्रहणं भवहरणं तव रूप तव पादसेवनं मम रक्षकम् तव नामस्मरणं मम जीवनम् तव नामश्रवणं परमानन्दम् ब्रह्मानन्दं स्वामिनामम् नेत्रानन्दं स्वामिरूपम् नित्यानन्दं स्वामिगीतम् हृदयानन्दं स्वामिबोधम् आत्मानन्दं स्वामिध्यानम् आनन्दं परमानन्दम् स्वामी सेवनमानन्दम् ओम गुरुनाथ जय गुरुनाथ ओम गुरुनाथ जय गुरुनाथ ओम गुरुनाथ जय गुरुनाथ अनाथनाथ दीनबन्धो अनाथनाथ दीनबन्धो दिव्यस्वरूप सद्गुरुनाथ ओम गुरुनाथ जय गुरुनाथ ओम गुरु
ಓಂ ಗುರುನಾಥ ಜಯ ಗುರುನಾಥ. ತಪೋವನ ಶಿಷ್ಯ ಮಮ ಗುರುನಾಥ. ಚಿನ್ಮಯ ರೂಪ ಸದ್ಗುರುನಾಥ. ಓಂ ಗುರುನಾಥ ಜಯ ಗುರುನಾಥ. ಓಂ ಗುರುನಾಥ ಜಯ ಗುರುನಾಥ. ಮಮ ಗುರುನಾಥ ಸದ್ಗುರುನಾಥ. ಗುರುಚರಣವ ಪಿಡಿ ನಿರತ ನಿರತ. ಗುರುವೆ ಪೊರೆಯುವನು ಸತತ ಸತತ. ಗುರುಚರಣವ ಪಿಡಿ ನಿರತ ನಿರತ. ಹರಿಮುನಿಯಲು ಗುರು ಪೊರೆಯಬಲ್ಲನು. ಗುರು ಮುನಿದರೆ ಪೊರೆವರು ಯಾರಿಹರು. ಗುರುವೆ ಪರಾತ್ಪರ ಗುರುವೆ ಸಂಕಟಹರ. ಗುರುವೆ ಹರಿಹರ ಬ್ರಹ್ಮಸ್ವರೂಪನು. ಗುರುಚರಣವ ಪಿಡಿ ನಿರತ ನಿರತ. ಅಜ್ಞಾನ ಹೋಗಲಾಡಿಸುವವ ನಿಜ ಗುರು. ಜ್ಞಾನದೀಪ್ತಿಯ ಕರುಣಿಸುವವ ಗುರು. ಧ್ಯಾನ ಮೌನಗಳ ಸಾಧಿಸುವವ ಗುರು. ಜಾನಕಿನಾಥನ ತೋರುವ ಸದ್ಗುರು. ಗುರುಚರಣವ ಪಿಡಿ ನಿರತ ನಿರತ. ಗುರುವೆ ಪೊರೆಯುವನು ಸತತ ಸತತ. ಆಶಾಪಾಶಗಳ ತೊರೆದವ ನಿಜ ಗುರು. ದೋಷ ದೂರ ಮಹಿಮಾನ್ವಿತ ಸದ್ಗುರು. ದಾಸ ಕೇಶವನುತ ತನ್ನ ಪ್ರಕಾಶವ. ಶಿಷ್ಯ ಹೃದಯದಲ್ಲಿ ತೋರುವ ಸದ್ಗುರು. ಗುರುಚರಣವ ಪಿಡಿ ನಿರತ ನಿರತ. ನಿರತ ನಿರತ. सद्गुरुनाथ महाराज की किति आनंद रे
आनंद रे किति आनंद रे आनंद रे झाला सद्गुरुनाथ किति आनंद रे आनंद रे झाला सद्गुरुनाथ तुझा नामाची रे नाम नामाची रे तुझा नामाची रे राम नामाची रे जुळा जुळवा है गंगा किति आनंद रे झाल सद्गुरुनाथ किति आनंद झाली तुझी कृपा मजवरी सद्गुरुनाथ झाली तुझी कृपा मजवरी सद्गुरुनाथ आता दे रे मला दर्शन सद्गुरुनाथ आता दे रे मला दर्शन सद्गुरुनाथ किति आनंद रे झाला सद्गुरुनाथ झाला सद्गुरुनाथ सद्गुरुनाथ महाराज की ಭಕ್ತನ ಲಕ್ಷಣಗಳನ್ನು ನಿನ್ನೆ ನೋಡ್ತಾ ಇದ್ದೆವು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಕ್ಷಮಿ. ನಿನ್ನೆ ಸರ್ವಭೂತಾನಾಂ ಅದ್ವೇಷ್ಟ, ಎಲ್ಲರಲ್ಲೂ ತನ್ನ ಸ್ವರೂಪವನ್ನೇ ನೋಡುವವನು. ಮೈತ್ರ, ಎಲ್ಲರಲ್ಲೂ ಮಿತ್ರ ಭಾವವನ್ನು ತೋರುವವನು, ಶತ್ರುತ್ವ ಇಲ್ಲದವನು. ಕರುಣ, ಪ್ರತಿಯೊಬ್ಬರಲ್ಲೂ ಕೂಡ ಕರುಣಾರಸ ದಯಾರಸ ಅದನ್ನು ತೋರಿಸುವವನು. ಕರುಣಾರಸ ಸಹಜವಾಗಿ ಆದರೂ ಪ್ರತಿಯೊಬ್ಬನಲ್ಲೂ ಎಲ್ಲರಲ್ಲೂ ನಮ್ಮಲ್ಲಿ ಕರುಣಾರಸ ಬೇಕಾದಷ್ಟಿದೆ. ಅದೇ ಹೊರಗೆ ತರುವಂಥದ್ದೇನಿದೆ ಅದು ವಿಶೇಷ. ಕರುಣೆ, ನಮಗೆ ಕರುಣೆ ಬರ್ತದೆ ಎಲ್ಲಿ?
ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನನ್ನ ಬಂಧುಗಳಿಗೆ ಸ್ವಲ್ಪ ಏನಾದರೂ ಪೆಟ್ಟು ಬಿದ್ದಾಗ ಕರುಣೆ ಸಹಜವಾಗಿ, ಮನಸ್ಸು ಆರ್ದ್ರ ಭಾವ ಅಳುತ್ತದೆ. ಅವರಿಗೆ ಸಹಾಯ ಮಾಡುವುದಕ್ಕೆ ನಮ್ಮ ಓಡ್ತೇವೆ ನಾವು. ಕರುಣೆ ಸಹಜವಾಗಿ. ಅದೇ ಪೆಟ್ಟು, ನೋವು, ಬೇನೆ ಇನ್ನೊಬ್ಬರಿಗನ್ನೋ ರೀತಿ ಅದು ಬರಲ್ಲ ಸ್ವಾಮಿ. ಕರುಣೆ ಸಹಜವಾಗಿ ಬರಲ್ಲ. ಸಹಜವಾಗಿ ಕರುಣೆ ಎನ್ನುವಂಥದ್ದಿರೋದು ತಾಯಿಯಲ್ಲಿ. ತಾಯಿಯಲ್ಲಿ ಸಹಜವಾಗಿ ಕರುಣೆ ಎಲ್ಲ ಮಕ್ಕಳ ಮೇಲೆ. ಗುರುಗಳು, ಮಹಾತ್ಮರು ಅದನ್ನು ತೋರಿಸಿದ ರೀತಿ ಇದೆ. ಆ ಕರುಣೆ ಎನ್ನುವಂಥದ್ದು ಸಹಜವಾಗಿ ಹರಿದು ಬರುವಂಥದ್ದು. ಬ್ರಹ್ಮಚೈತನ್ಯ ಮಹಾರಾಜ್ ಇದ್ದಾಗ ಗೋಂದವಲೆ ಅವರಿರುವ ಜಾಗ, ಆಶ್ರಮದಲ್ಲಿ ಸತ್ಸಂಗ ನಡೀತಿತ್ತು. ಧನುರ್ಮಾಸ ಬೇರೆ, ಧನುರ್ಮಾಸ, ಮಾರ್ಗಶಿರ, ಧನು ಎಲ್ಲ ಚಳಿಗಾಲ. ಸತ್ಸಂಗ ಎಲ್ಲ ಮುಗಿದಾಗಿದೆ, ಜನಗಳೆಲ್ಲ ಮನೆಗೆ ಹೋಗಿ ಆಗಿದೆ. ರಾತ್ರಿ ಬಹಿರ್ದೇಶಕ್ಕೆ ಹೋಗೋದಕ್ಕಾಗಿ ಬ್ರಹ್ಮಚೈತನ್ಯ ಮಹಾರಾಜ ಹೊರಗೆ ಬರ್ತಾರೆ. ಹೊರಗಡೆ ಅಂಗಳದಲ್ಲಿ ಎಂಥ ಚಳಿ ಸ್ವಾಮಿ! ಅಂಥ ಚಳಿಯಲ್ಲಿ ಬರೇ ಮೈಯಲ್ಲಿ ಬಿದ್ದಿದ್ದಾನೊಬ್ಬ. ಬಿದ್ದಿದ್ದಾನಂದ್ರೇನು? ಕುಡಿದು ಬಿದ್ದಿದ್ದಾನೆ. ಇಷ್ಟು ಕುಡಿದಿದ್ದಾನೆ, ಅವನಿಗೆ ಚಳಿಯಲ್ಲಿ ಗೊತ್ತಾಗುತ್ತೆ. ಆದರೆ ಗುರುಗಳು ತಾನೆ ಅವನನ್ನು ನೋಡ್ತಾರೆ. ಸ್ವಾಮಿ ಚಳಿಯಲ್ಲಿ ನಡುಗ್ತಾ ಇದ್ದಾನೆ. ತಮ್ಮ ಮೈ ಮೇಲಿರುವಂತಹ ನಿಲುವಂಗಿ, ಅವ್ರಿಗೇನು ಹಾಕ್ಕೊಂಡಿರುವ ನಿಲುವಂಗಿ ಅನ್ನುವಂಥದ್ದೇನುಂಟು ಅದನ್ನು ಹಾಗೆ ತೆಗೆದ್ರು, ಅವನ ಮೈ ಮೇಲೆ ಹಾಕಿದರು. ಚಳಿಯಲ್ಲಿ ನಡುಗ್ತಾನೆ, ನಿದ್ದೆ ಬಂದಿದೆ, ಆದರೆ ಅವನಿಗೆ ಕಷ್ಟ ಬರಬಾರ್ದು, ನೋವಾಗಬಾರ್ದು. ತಮ್ಮ ನಿಲುವಂಗಿಯನ್ನು ತೆಗೆದು ಅವನ ಮೈ ಮೇಲೆ ಹಾಕಿಬಿಟ್ಟು ಹೋಗಿ ಮಲಗ್ತಾರೆ. ಮಧ್ಯರಾತ್ರಿ ಎದ್ದು ನೋಡ್ತಾನೆ, ಏನು ಬಟ್ಟೆ? ಮೈ ಮೇಲೆ ಯಾರ್ದು ಬಟ್ಟೆ? ಜುಮ್ಮಂತನ್ನತ್ತವನಿಗೆ. ಗುರುಗಳು ಮೈ ಮೇಲೆ ಹಾಕ್ಕೊಂಡಿರೋ ಬಟ್ಟೆ ನನ್ನ ಮೇಲೆ. ಮೊದಲೇ ಕುಡುಕ, ಈಗ ಅವನ ಮೈ ಮೇಲೆ ಹಾಕಿದ್ದಾರೆ. ಅವ ಆರಾಮಾಗಿ ಬೆಳಕಿನ ತನಕ ಮಲಗಬಹುದಿತ್ತು. ಎದ್ಬಿಟ್ಟ, ಅದನ್ನು ಮಡಚಿಬಿಟ್ಟ. ಏನು ಹೇಳಿ? ಶ್ರದ್ಧೆ, ಭಕ್ತಿ. ಗುರುಗಳ ಬಟ್ಟೆ ನನ್ನ ಮೇಲೆ ಬಂದೆ, ನಾನೇನು ಮಾಡಲಿ? ಹಾಗೇ ಮರ್ಚಿಟ್ಟೆ ಸ್ವಾಮಿ. ಹಾಗೇ ನಡ್ಕೊಂಡು ಬೆಳಗಿನ ತನಕವೂ ಕಾಲ ಕಳೆದ. ಬೆಳಿಗ್ಗೆ ಎಲ್ಲ ಅವರ ಎಲ್ಲ ನಿತ್ಯ ಕರ್ಮ ಎಲ್ಲ ಮುಗಿಸ್ಕೊಂಡು ಗುರುಗಳು ಹೊರಗೆ ಬಂದು ಕೂತಾಗ ದೂರದಲ್ಲಿ ನಿಂತಿದ್ದಾನೆ. ಅವರ ಬಟ್ಟೆಯನ್ನು ಹಿಡ್ಕೊಂಡಿದ್ದಾನೆ, ನಡುಗುತ್ತಾ ಇದ್ದಾನೆ. ಗುರುಗಳು ನೋಡಿದರು. ಅಂಗಳದಲ್ಲಿ ರಾತ್ರಿಯಲ್ಲಿ ಮಲಗಿದವ ನೀನೇ ತಾನೇ? ಹ್ಞೂ ಸ್ವಾಮಿ, ತಂದಿದ್ದೇನೆ. ಆ ಬಟ್ಟೆಯನ್ನು ತಂದಿದ್ದೇನೆ. ಅದು ನಿನ್ನ
ನಿನಗೇ ಕೊಟ್ಟಿದ್ದು. ನಿನ್ನ ಮೈ ಮೇಲೆ ಹಾಕಿದ ಮೇಲೆ ಅದು ನಿನಗೇ ಬಂದಿರೋದು. ಅದನ್ನು ಹಾಗೆ ಇಟ್ಕೋ. ಯಾವಾಗ ಚಳಿ ಆಗುತ್ತೋ ಅದನ್ನು ಹೊದ್ಕೋ, ಆರಾಮವಾಗಿರು. ಪ್ರಸಾದ ತಕೊಂಡು ಹೋಗು. ಸ್ವಾಮಿ ಅವನ ತಲೆಯಲ್ಲಿ, ಅಲ್ಲ ನಾನು ಕುಡಿಯುತ್ತಾ ಇರೋದು ಗುರುಗಳಿಗೆ ಗೊತ್ತಾಗಿದೆ, ಕುಡುಕ ನಾನನ್ನುವಂಥದ್ದು ಗುರುಗಳಿಗೆ ಗೊತ್ತಾಗಿದೆ, ನನ್ನಂಥ ಪಾಪಿ, ನನ್ನಂಥ ನೀಚ ಅವರು ಬಟ್ಟೆ ನನ್ನ ಮೈ ಮೇಲೆ ಹಾಕಿದ್ರಲ್ಲ, ಹೇ ಸ್ವಾಮಿ ಕುಡಿಯಲ್ಲ, ಇನ್ನು ಮುಂದೆ ಕುಡಿಯಲ್ಲ, ಬಿಟ್ಟೆ ಸ್ವಾಮಿ. ಇವಾಗ ಹೇಳಿ, ಗುರು ಕೃಪೆ ಅಂತಂದರೆ ಅದು ಹೇಗೆ, ಅದೇ ಕರುಣ, ಆ ಕರುಣಾ ದಯೆ, ಆ ಕೃಪೆ ಅನ್ನುವಂಥದ್ದು ಹೇಗೆ ಇಳಿದು ಒಂದು ಸ್ವಾಮಿ ಕುಡಿಯೋದೇ ಬಿಟ್ಟುಬಿಟ್ಟೆ ಸ್ವಾಮಿ. ಪ್ರತಿ ದಿವಸ ಸತ್ಸಂಗಕ್ಕೆ ಬರೋದು ಶುರು ಮಾಡಿದ. ಆಲೋಚನೆ ಮಾಡಿ. ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ ದೈವಾನುಗ್ರಹ ಹೇತುಕಂ. ದೇವರ ಆಶೀರ್ವಾದ ಇದ್ದರೆ ಮಾತ್ರ ಸ್ವಾಮಿ ನಿಮಗೆ ಮಾನುಷ ಜನ್ಮ. ಸತ್ಸಂಗಕ್ಕೆ ಬರಬೇಕು ಅನ್ನುವ ರೀತಿಯ ಮನಸ್ಸಿನ ಒಂದು ತೃಷೆ, ಅಲ್ಲಿ ಗುರುಗಳ ದರ್ಶನ. ಗುರುಗಳ ದರ್ಶನ, ಸತ್ಸಂಗಕ್ಕೆ ಹೋಗಬೇಕು, ಸತ್ಸಂಗಕ್ಕೆ ಹೋಗಬೇಕು. ಇಲ್ಲಿ ಸ್ವಾಮಿ ಮನಸ್ಸು ಎಳೆಯುವುದೆಲ್ಲಿ ಹೇಳಿ? ಬೇಕು ಬೇಕದು ಬೇಕು ಬೇಕಿದ್ದೆನಗಿನ್ನೊಂದು ಬೇಕೆನುತ ಬೊಬ್ಬಿಡುವಲಿದ ಘಟವನಿದನು ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಸಾಕೆನಿಪುದೆಂದಿಗೆಲು. ಬೆಳಗ್ಗಿಂದ ಸಂಜೆಯ ತನಕ ನಾವು ಏನು ಜಪ ಮಾಡ್ತಾ ಇರೋದು ಬೇಕು, ಕಣ್ಣಲ್ಲಿ ನೋಡಿದ್ದು ಬೇಕು, ಕಿವಿಯಲ್ಲಿ ಕೇಳಿದ್ದು ಬೇಕು, ನಾಲಿಗೆಯಲ್ಲಿ ಮುಟ್ಟಿದ್ದು ಬೇಕು. ಸ್ವಾಮಿ ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಹೊರಗಿನ ವಿಷಯಗಳಲ್ಲೇ ಬಿದ್ದಿರೋದು. ಸ್ವಾಮೀಜಿ ಸತ್ಸಂಗ ಇದೆಯಾ? ಭಜನೆ ಹೇಳ್ತಾರಾ? ಒಳ್ಳೆಯ ವಿಚಾರವನ್ನು ಹೇಳ್ತಾರಾ? ಅಲ್ಲಿ ಹೋಗಬೇಕು ಸ್ವಾಮಿ. ಎಷ್ಟು ಜನ್ಮಗಳ ಪುಣ್ಯ ಸ್ವಾಮಿ ಈ ಕಡೆಗೆ ನೀವು ಬರಬೇಕಾದ್ರೆ. ಮನಸ್ಸು ಕೇಳಲ್ಲ ಸ್ವಾಮಿ. ಎಲ್ಲಿಗೆ ಹೋಗುವ? ಕುಣಿಲಿಕ್ಕೆ, ಕುಡಿಲಿಕ್ಕೆ, ತಾರಾ ರೀತಿಯ ಮನಸ್ಸಿನ ತಳಮಳವನ್ನು ಇನ್ನೂ ಮಾಡಿಕೊಳ್ಬೇಕು. ಮನಸ್ಸು ಬುದ್ಧಿಯ ಗಲಾಟೆ ಗದ್ದಲವನ್ನು ಅಲ್ಲಿ ಸ್ವಾಮಿ ಆಸಕ್ತಿ. ಸ್ವಾಮೀಜಿ ಮನಸ್ಸಿನ ಪ್ರಶಾಂತತೆಗಾಗಿ, ಮನಸ್ಸಿನ ಪ್ರಸನ್ನತೆಗಾಗಿ, ಆ ಶಾಂತಿ ಸಮಾಧಾನಕ್ಕಾಗಿ ಪೂಜೆಗೆ ಬರ್ತೇನೆ, ಸತ್ಸಂಗಕ್ಕೆ ಬರ್ತೇನೆ. ಸತ್ಸಂಗತ್ವೇ ಜೀವನ್ಮುಕ್ತಿ. ಆಲೋಚನೆ ಮಾಡಿ, ಎಷ್ಟು ಜನ್ಮಗಳ ಪುಣ್ಯವ ಸ್ವಾಮಿ. ಕುಡುಕಾದ್ರೆ ಏನಾಯಿತು? ಹೋಗ್ಲಿ ಬಿಡಿ. ಅವರ ಬಟ್ಟೆಯ ಸ್ಪರ್ಶ, ಅವರ ಪವಿತ್ರ ಬಟ್ಟೆಯ ಸ್ಪರ್ಶ, ಕುಡಿದು ಬಿಟ್ಬಿಡ. ಕುಡಿಯೋದು ಬಿಟ್ಟೇ ಸ್ವಾಮಿ. ಸತ್ಸಂಗಕ್ಕೆ ಬರೋದು ಶುರು ಮಾಡಿದ. ರಾಮನಾಮ ಜಪವನ್ನು ಅದನ್ನು ದೀಕ್ಷೆ ತಗೊಂಡ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆ ಮನಸ್ಸನ್ನುವಂಥದ್ದು ಸ್ವಾಮಿ ಮೊದಲು ಆಲೋಚನೆ ಮಾಡಿ. ಹೊಲಸು ಬೇಕು ಅನ್ನುವ ರೀತಿಯಲ್ಲಿ ಓಡಿದ್ದು ಅದೇ. ಸಾಕು, ಹೊಲಸು ಸಾಕು, ಈ ಕಡೆಗೆ ಬಾ. ಎಲ್ಲಿಗೆ? ಸತ್ಸಂಗಕ್ಕೆ. ಇವಾಗ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಮನಸ್ಸು ಎರಡಿದೆಯಾ? ಒಂದೇ ಮನಸ್ಸು ಸ್ವಾಮಿ. ಹೊಲಸಲ್ಲಿದ್ದದ್ದು ಅದೇ ಮನಸ್ಸು. ಸಾಕು 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 ಅಂತಂದ ದಿವಸ ಸ್ವಾಮಿ ಯದಹರೇವ ವ್ರಜೇತ್ ತದಹರೇವ ಪ್ರವ್ರಜೇತ್.
ಇಷ್ಟು ದಿವಸವನು ಹೊಲಸಲ್ಲಿದ್ದ, ಬಿಟ್ಟ, ಕುಡಿಯೋದು ಬಿಟ್ಟ, ಸತ್ಸಂಗಕ್ಕೆ ಬಂದ, ರಾಮನಾಮ ಜಪವನ್ನು ತಗೊಂಡ, ದಾಟಿದ ಸ್ವಾಮಿ. ಆ ಮನಸ್ಸಿನ ಪ್ರಶಾಂತತೆಯನ್ನು ಗಳಿಸ್ತಾನೆ. ಆ ಮನಸ್ಸಿನ ಪೂರ್ಣ ರೀತಿಯ ಪ್ರಶಾಂತತೆಯನ್ನು ಗಳಿಸ್ತಾನೆ. ಎಲ್ಲಿ? ಮನಸ್ಸು ಬುದ್ಧಿಯ ಬುಡದಲ್ಲಿ ಪರಮಾತ್ಮ ಏವ, ಹೃದಯವನ್ನು ಬೆಳಗುತ್ತಾ ಇರುವ ಪರಮಾತ್ಮ ಒಬ್ಬನೇ. ಗುರುಗಳ ಕೃಪೆ, ಆ ಗುರುಗಳ ಕರುಣೆ, ಆ ಗುರುಗಳ ದಯೆ ಬರುವ ತನಕ ಸಹಜವಾಗಿ ಸ್ವಾಮಿ ಅಪಾಯಿಂಟ್ಮೆಂಟ್ ತಕ್ಕೊಂಡವರು ಗುರುಗಳು ಹೊರಗೆ ಬಂದದ್ದಲ್ಲ, ಸಹಜವಾಗಿ ಹೊರಗೆ ಬಂದರು, ನೋಡಿದರು, ಆ ಬಟ್ಟೆಯನ್ನು ಹಾಕಬೇಕು ಅನ್ನುವ ಕರುಣೆ ಅವರಿಗೆ ತನ್ನಿಂದ ತಾನಾಗಿ ಸ್ವಾಮಿ. ಅವನ ಜೀವನವೇ ಪರಿವರ್ತನೆ ಆಯಿತು. ಅವನ ಜೀವನವೇ ಪರಿವರ್ತನೆ ಆಯಿತು. ಗುರು ಕೃಪೆ, ಗುರು ಕರುಣೆ, ಅದಕ್ಕೆ ಮುಹೂರ್ತ ಇಲ್ಲ ಸ್ವಾಮಿ. ಇಂಥ ದಿವಸ ಇಷ್ಟೊತ್ತಿಗೆ ಗುರು ಕೃಪೆ ಬರ್ತದೆ, ಎಲ್ಲಿ? ಮೇನ್ ಗೇಟಲ್ಲಿ. ಅದೇನು ಹೊರಗಿಂದ ಬರುವಂಥದ್ದು? ಹೇಗೆ ತಿರುಗುತ್ತದೆ ಸ್ವಾಮಿ, ಹೇಗೆ ಬಾಲಕೃಷ್ಣ ಮೆನನ್ ಹೊರಗಿನ ನಮ್ಮ ಎಲ್ಲ ದೇಶದ ಸ್ವಾತಂತ್ರ್ಯದ ಏನೊಂದು ಹೋರಾಟದಲ್ಲಿ ಸಿಕ್ಕಾಕೊಂಡು ಅಲ್ಲಿಂದ ಜೈಲಿಂದ ಬಿಡಿಸಿಕೊಂಡು ಇನ್ನೇನು ಬದುಕಿದರೆ ಸಾಕು ಅನ್ನುವ ರೀತಿಯಲ್ಲಿ ಹೊರಗೆ ಹಾಕ್ತಾರೆ. ಬದುಕಿದರೆ ಊಟ ಸಿಗಬೇಕಲ್ಲ, ಎಲ್ಲಾದರೂ ಊಟ ಸಿಕ್ಕುವಂಥದ್ದೆಲ್ಲ ಇದ್ದರೆ ಅಲ್ಲಿ ಹೋಗ್ತೇನೆ ಅನ್ನುವ ರೀತಿಯಲ್ಲಿ ಋಷಿಕೇಶಕ್ಕೆ ಬಂದು ಅಲ್ಲಿ ಡಿವೈನ್ ಲೈಫ್ ಸೊಸೈಟಿ, ಶಿವಾನಂದರ ಒಂದು ಸ್ಪರ್ಶ, ಶಿವಾನಂದರ ಒಂದು ಕರುಣಾದೃಷ್ಟಿ ಸ್ವಾಮಿ ಬಾಲಕೃಷ್ಣನ್ ಮೆನನ್ ಮೇಲೆ. ಅದು ಬಂದದ್ದು ಹೇಗೆ, ಅದು ಬರೋದು ಹೇಗೆ, ಅದು ತಿರುಗಿದ್ದು ಹೇಗೆ, ಅವರು ಹೋದದ್ದು ಹೇಗೆ ಹೇಳಿ? ಈ ಸ್ವಾಮಿಗಳು ಸನ್ಯಾಸಿಗಳೆಲ್ಲ ಆಶ್ರಮದಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೆ, ಹೊಲಸು ಕೆಲಸ ಮಾಡ್ತಾರೆ, ಅದನ್ನೆಲ್ಲ ಪೇಪರಲ್ಲಿ ಹಾಕ್ತೇನೆ. ಯಾಕಂದರೆ ಇವರು ಬಾಲಕೃಷ್ಣ ಮೆನನ್ ಜರ್ನಲಿಸ್ಟಿಗಂದ್ರೇನು? ಇಲಿ ಅಂತ ಹೇಳಿದರೆ ಸಾಕು, ಅದನ್ನು ಹುಲಿ ಮಾಡ್ತಾರವರು. ಜರ್ನಲಿಸ್ಟ್ ಕೆಲಸ ಏನು? ಒಂದು ಇಲಿ ಇಷ್ಟು ಸಣ್ಣ ವಿಷಯ ಕೊಟ್ಟರೆ ಸಾಕು, 3 ಪೇಜ್ ತುಂಬಿಸ್ತಾರೆ ಸ್ವಾಮಿ. ಯಾಕೆ? ಅವ್ರಿಗೆ ಗೊತ್ತು ಜನ ಓದುವವರು ಇದ್ದಾರೆ. ಓದೋರು ಯಾರು? ಪುರುಷೋತ್ತಿರೋರು, ಕೆಲಸಕ್ಕೆ ಬಾರದವರು. ಸ್ವಾಮಿ ಆಶ್ರಮದ ಒಳಗೆ ಹೋದದ್ದು ಹೇಗೆ? ಈ ಸ್ವಾಮಿಗಳದ್ದೆಲ್ಲ ಒಳಗಿನ ಗುಟ್ಟನ್ನು ಹೊರಗೆ ಹಾಕ್ತೇನೆ. ಒಳಗೆ ಹೋದ ವ್ಯಕ್ತಿ ಸ್ವಾಮಿ ಬದಲಾವ. ಏನಾದ ಸ್ವಾಮಿ? ಕರುಣಾದೃಷ್ಟಿ, ಗುರು ಕೃಪೆ, ಕರುಣೆ ಅವರ ಮೇಲೆ ಬಿತ್ತಲ್ಲ ಸರ್. ಅಂದ್ರೇನು? ಬೆಳಿಗ್ಗೆ 4 ಗಂಟೆಗೆ ಸ್ವಾಮಿ ಶಿವಾನಂದರು ಪ್ರೆಸ್ಸಲ್ಲಿ, ಅವರ ಆಶ್ರಮದ ಪ್ರೆಸ್ಸಲ್ಲೇ ಕೆಲಸ. ಪುರುಸೋತಿರುವಾಗ ಅವರು ಡಾಕ್ಟರ್ ಆಗಿದ್ದವರು, ಎಲ್ಲ ರೋಗಿಗಳಿಗೆ ಎಲ್ಲ ಔಷಧಿಯನ್ನು ಕೊಡೋದು. ಪೂಜೆ, ಜಪ, ಧ್ಯಾನ ಇದರ ಜೊತೆಯಲ್ಲಿ 4 ಜನರಿಗೆ ಸಹಾಯ. ಒಳಗೆ ಹೋದ ವ್ಯಕ್ತಿ ಯಾರು? ಬಾಲಕೃಷ್ಣ ಮೆನನ್. ಆದದ್ದೇನು? ಗುರು ಕೃಪೆಯಿಂದ ಸ್ವಾಮಿ ಸನ್ಯಾಸವನ್ನೇ ತಗೋಬೇಕಯ್ಯಪ್ಪ. ಬಾಲಕೃಷ್ಣ ಮೆನನ್ ಹೋಗಿ ಸ್ವಾಮಿ ಚಿನ್ಮಯಾನಂದ, ಎಲ್ಲಿಂದೆಲ್ಲಿಗೆ ಸ್ವಾಮಿ ಪರಿವರ್ತನೆ. ಅದೇ ಹೇಳಿದ್ದು ಸರ್, ಟೈಮ್ ಬರಬೇಕು, ಆ ಸಂದರ್ಭ ಬರಬೇಕು.
ಅಷ್ಟು ದಿವಸ ಮನಸ್ಸೆಲ್ಲಿ ಎಲ್ಲೆಲ್ಲೋ ಹೊರಗಿನ ವಿಷಯಗಳಲ್ಲಿ ಸ್ವಾಮಿ, ಅದು ಒಳಗೆ ತಿರುಗಿದ್ದ ಹಾಗೆ ಕೇಳಬೇಡಿ, ಆ ಒಳಗೆ ತಿಂದು ನಿಂತದ್ದು ಹಾಗೆ ಕೇಳಬೇಡಿ. ಅಲ್ಲಿ ಗುರು ಕೃಪೆ ಸಿಕ್ಕಿ ಗುರುವಿನ ಮೂಲಕ ಉಪದೇಶ, ಗುರುವಿನ ಮೂಲಕ ದೀಕ್ಷೆ, ಸ್ವಾಮಿ ಆಲೋಚನೆ ಮಾಡಿ, ನಮ್ಮದೇ ಮನಸ್ಸು ಇಷ್ಟು ದಿವಸ ಇದ್ದದ್ದಲ್ಲಿ ಹೊಲಸಲ್ಲಿ, ಇಷ್ಟು ದಿವಸ ಇದ್ದದ್ದಲ್ಲಿ ಪ್ರವೃತ್ತಿಯಲ್ಲಿ, ಇಷ್ಟು ದಿವಸ ಇದ್ದದ್ದಲ್ಲಿ ಹೊರಗಿನ ವಿಷಯಗಳಲ್ಲಿ, ಇವಾಗ ಅಂತರ್ಮುಖ. ವೈ ಎಲ್ಲಿ ಭಜನೆ ಇದೆಯೋ ಅಲ್ಲಿ ಮಾತ್ರ ಆಸಕ್ತಿ, ಎಲ್ಲಿ ಧ್ಯಾನ ಇದೆಯೋ ಅಲ್ಲಿ ಮಾತ್ರ ಆಸಕ್ತಿ, ಎಲ್ಲಿ ಸತ್ಸಂಗ ಇದೆಯೋ ಅಲ್ಲಿ ಮಾತ್ರ ಆಸಕ್ತಿ. ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಒಳಗೆ ತರುವ, ಮನಸ್ಸು ಬುದ್ಧಿಯನ್ನು ದಾಟಿ ಪರಮಾತ್ಮನಲ್ಲಿಗೆ ಹೋಗುವ ಸ್ವಾಮಿ, ಅಲ್ಲಿ ಮಾತ್ರ ಆಸಕ್ತಿ. ಎಷ್ಟು ದಿವಸ ಮನಸ್ಸಿದ್ದದ್ದು ಹೇಗೆ ಪ್ರವೃತ್ತಿ, ಈಗ ಮನಸ್ಸಿನ ಕತೆ ನಿವೃತ್ತಿ ಒಳಗೆ. ಸ್ವಾಮೀಜಿ ನಮ್ಮದೇ ಮನಸ್ಸು ಸ್ವಾಮಿ, ಇನ್ಯಾರ್ದು ಬೇರೆಯವ್ರದ್ದು ಹೇಳೋದ? ನಮ್ಮ ಮನಸ್ಸಿನ ಕಥೆಯನ್ನೇ ಹೇಳ್ತಾ ಇರೋದು. ಅದಕ್ಕೆ ಸಾಕಾಗಬೇಕು, ಅದು ಸಾಕು ಅಂತ ಅನ್ನಬೇಕು. ತನ್ನಿಂದ ತಾನಾಗೂ ಒಳಗೆ ಬರ್ತದೆ ಸ್ವಾಮಿ. ಅದಕ್ಕೇನು ಹೆಸರು ಹೇಳಿ, ಒಂದು ನಿಮಿತ್ತ ಮಾತ್ರ. ನಿಮಿತ್ತ ಮಾತ್ರ ಒಳಗೆ ಬರುವುದಕ್ಕೆ ಗುರು ಕರುಣೆ, ಗುರು ಕೃಪೆ ತನ್ನಿಂದ ತಾನಾಗಿ ಸ್ವಾಮಿ. ಅಂಗುಲಿಮಾಲ ಎಂಥ ದೊಡ್ಡ ದರೋಡೆಕೋರ ಅಂಗುಲಿಮಾಲ, ರತ್ನಾಕರ ಎಂಥ ದೊಡ್ಡ ದರೋಡೆಕೋರ. ನಾರದ ಮಹರ್ಷಿಗಳ ಸತ್ಸಂಗ ಆಯಿತು ಸ್ವಾಮಿ, ಅವನ ಬದಲಾವಣೆ ಆಯಿತು, ವಾಲ್ಮೀಕಿ ಆದ. ರತ್ನಾಕರನ್ನುವ ದರೋಡೆಕೋರ ವಾಲ್ಮೀಕಿ ಆಗಿರಬೇಕಾದ್ರೆ, ಅಂಗುಲಿಮಾಲ ಅನ್ನುವಂಥ ದರೋಡೆಕೋರ ಕ್ರೂರಿ ಕೊಲೆಗಳನ್ನು ಮಾಡಿದವ ಸಂತನಾಗಬೇಕಾದ್ರೆ ಸ್ವಾಮಿ ಕರುಣೆ, ಗುರು ಕರುಣೆ. ಆ ಮನಸ್ಸು ಬುದ್ಧಿಗೆ ಏನೋ ಒಂದು ಕಾರಣ ಸ್ವಾಮಿ, ಅದು ಒಳಗೆ ನಿಲ್ಲುವುದಕ್ಕೊಂದು ಕಾರಣ ಅಷ್ಟೇ, ತನ್ನಿಂದ ತಾನಾಗಿ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮಃ ನಿರಹಂಕಾರಃ. ಮಮತ್ವ ಮತ್ತು ಅಹಂಕಾರ ಇದು ಎರಡು ನಮ್ಮ ಶತ್ರುಗಳು. ನೆನಪಿರಲಿ, ಮಮತ್ವ ಮತ್ತು ಅಹಂಕಾರ ಇದು ಎರಡು ನಮ್ಮ ಶತ್ರುಗಳು. ಆಲೋಚನೆ ಮಾಡಿ, ಬಲಿಚಕ್ರವರ್ತಿ ದೊಡ್ಡ ಯಾಗವನ್ನು ಮಾಡ್ತಾ ಇದ್ದ. ಆ ಯಾಗದಲ್ಲಿ ಅವನು ಎಲ್ಲರಿಗೂ ಹೇಳಿರೋದು, ಯಾರ್ಯಾರಿಗೆ ಏನೇನು ಬೇಕನ್ನುವಂಥದ್ದಿದ್ದರೆ ಸಾಲಾಗಿ ಬನ್ನಿ, ಕೊಡ್ತೇನೆ, ಐಶ್ವರ್ಯ ಕೊಡ್ತೇನೆ, ಮುತ್ತು ರತ್ನಗಳನ್ನು ಕೊಡ್ತೇನೆ, ಬಂಗಾರ ವಜ್ರಗಳನ್ನು ಕೊಡ್ತೇನೆ, ಬೇಕಾದಷ್ಟು ವಿಶಾಲವಾದ ಜಾಗ ಬೇಕಾದರೂ, ಮಹದ್ ಆಯತನಂ ಭೂಮೇಹೇ ಮಹದಾಯತನಂ, ಬೇಕಾದಷ್ಟು ಜಾಗ ಬೇಕಾದರೂ ತಗೊಳ್ಳಿ, ಕೊಡ್ತೇನೆ. ರಾಜ, ನಾವು ಕೊಡಲ್ವಾ? ನಾವು ದಾನ ಧರ್ಮ ಮಾಡಲ್ವಾ? ಓಯ್, ನಾವು ಕೊಡಲ್ವ ಸರ್? ಇವಾಗ ಕತೆ ಕೇಳಿ. ಬಲಿಚಕ್ರವರ್ತಿ ದೊಡ್ಡ ಯಾಗವನ್ನೇ ಮಾಡಿ ಬೇಕಾದಷ್ಟು ಆಸ್ತಿ ಇತ್ತು ಸ್ವಾಮಿ, ಜಾಗ ಆಗಲಿ, ಮುತ್ತು ರತ್ನಗಳಾಗಲಿ, ಬಂಗಾರ ಆಗಲಿ, ಸಂಪತ್ತು ಬೇಕಾದಷ್ಟಿತ್ತು. ಬೇಕಾದವರು ಬನ್ನಿ, ಕೊಡ್ತೇನೆ. ಒಂದು ಆಲೋಚನೆ ಮಾಡಿ, ನಾವು ಕೂಡ ಕೊಡುವಾಗ ಒಂದು ಮನಸ್ಸಲ್ಲಿ ಅಂದುಕೊಳ್ಬೇಕು, ಏನು ಹೇಳಿ, ಇದ್ಯಾವುದೂ ನನ್ನದಲ್ಲ, ನ ಮಮ ನ ಮಮ, ಯಾವುದೂ ನನ್ನದಲ್ಲ ಮೊದಲು ಅಂದುಕೊಳ್ಬೇಕು. ಬರಲ್ಲ ಸರ್, ಯಾರು ಕೊಡೋದು? ನಾನು.
ಯಾರಿಗೆ? ಈ ಎಲ್ಲ ಬಡವರಿಗೆ ಕೊಡೋನು ನಾನು. ನಂದು ಫೋಟೋ ತೆಗಿಬೇಕು, ನಂದು ಅವನ ಫೋಟೋ, ಅವನ ಹೆಸರು, ಮತ್ತೊಂದು ಫೋನ್ ಎಲ್ಲ ಪೇಪರಲ್ಲೂ ಬರಬೇಕು ಸ್ವಾಮಿ. ಸೊ ಬಲಿಚಕ್ರವರ್ತಿ ಕೂಡ ಸಹಜವಾಗಿ ಎಲ್ಲರ ಹಾಗೆ ಅಷ್ಟಾಗುವಾಗಲ್ವಾ? ಇಡೀ ಜಗತ್ತಿನ ಒಡೆಯ ಯಾರು ಹೇಳಿ? ಇಡೀ ಜಗತ್ತಿನ ಒಡೆಯ ಯಾರು? ಮಹಾವಿಷ್ಣು. ಭೂಮಿ ಸಂಬಂಧಪಟ್ಟದ್ದು ಯಾರಿಗೆ? ಅವನೇ. ಸ್ವಾಮಿ ಆಲೋಚನೆ ಮಾಡಿ, ನಾವು ಹುಟ್ಟುವ ಮೊದಲು ಈ ಜಗತ್ತಿತ್ತು, ನಾವು ಸತ್ತು ಹೋದ ಮೇಲೂ ಈ ಜಗತ್ತಿರ್ತದೆ. ಈ ಜಗತ್ತಿನ ಯಾವ ವಸ್ತು ಕೂಡ ನಮ್ಮದಲ್ಲ, ನಮ್ಮದಲ್ಲ ಸರಿ, ಯಾವುದೂ ನನ್ನದಲ್ಲ. ಭಗವಂತೊಬ್ಬನೇ ಇದರ ಅಧಿಕಾರಿ. ನಾನು ಹುಟ್ಟುವ ಮೊದಲು ಈ ಜಗತ್ತಿತ್ತು, ನಾನು ಸತ್ತು ಹೋದ ಮೇಲೂ ಈ ಜಗತ್ತಿದೆ. ನಾವೆಲ್ಲರೂ ಸ್ವಾಮಿ ನಾವು ಹೇಳೋದು, ಇದು ನನ್ನ ಮನೆ, ಇದು ನನ್ನ ಸಂಪತ್ತು, ಇದು ನನ್ನದು, ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು, ನಾನು, ಇದು ನಾನು. ಅಹಂ, ದೇಹದಲ್ಲಿ ನಾನನ್ನುವ ಭಾವನೆ ಮೊದಲನೇ ತಪ್ಪು. ಯಾಕೆ ಕೇಳಿ? ಪಂಚಭೂತಗಳ ನಾಡು ಹಲವು ವ್ಯಾಧಿಯ ಬೀಡು, ಇದು ಪಂಚಭೂತಗಳಿಗೆ ಸೇರಿದ್ದು, ನಾನಲ್ಲ, ನನಗೆ ಸಂಬಂಧಪಟ್ಟದ್ದೇ ಅಲ್ಲ. ಇವಾಗ ಬದುಕ್ತಾ ಇರೋದು ಯಾರಿಂದ? ಅನ್ನೇನೈವ ಜೀವಂತಿ ಅನ್ನಾದ್ವೈ ಪ್ರಜಾ ಪ್ರಜಾಯಂತೆ. ಅನ್ನದಿಂದ ಬಂದಿರುವ ಶರೀರ ಇದು, ಅನ್ನ ನೀರಿಂದ ಬದುಕ್ತಾ ಇರುವ ಶರೀರ ಇದು. ಮರಳಿ ಮಣ್ಣಿಗೆ ಮತ್ತೆ ಹೋಗುವುದು ಪಂಚಭೂತಗಳಿಗೆ ಸರ್. ಮಧ್ಯದಲ್ಲಿ ಏನು ನೀನು ಕುಣಿತಾ ಇರೋದು? ನಾನು ನಾನೇ ನಾನೇನು? ಏನು ಕುಣಿತೇವೆ ಸ್ವಾಮಿ? ನಾನು 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 ನನ್ನದು. ವಾಮನ ರೂಪದಲ್ಲಿ ಬಂದಲ್ವ ಸ್ವಾಮಿ? ಯಾರು? ಇಡೀ ಜಗತ್ತು ಸೇರಿದ್ಯಾರು? ಇಡೀ ಜಗತ್ತು ಸೇರಿದ್ದು ಯಾರಿಗೆ? ನನಗೆ. ಇಡೀ ಜಗತ್ತಿನ ಒಡೆಯ ಯಾರು? ನಾನು. ಮತ್ತೆ ಅವನಿಗೆಲ್ಲ ನಾನು ಕೊಡ್ತೇನೆ ಅಂತ ಅಂತಾನಲ್ಲ. ಪಾಠ ಕಲಿಸ್ತೇನೆ ಅವನಿಗೆ, ಪಾಠ ಕಲಿಸ್ತೇನೆ ಅವನಿಗೆ. ಕ್ಯೂ ಅಲ್ಲಿ ಬಂದ ಸ್ವಾಮಿ. ಅವ ಕ್ಯೂ ಅಲ್ಲಿ ಬರುವಾಗಲ್ಲ ಸಣ್ಣ ಹುಡುಗ ಸ್ವಾಮಿ. ವಾಮನ ಅಂದ್ರೇನು? ಸಣ್ಣ ಹುಡುಗ. ಎಲ್ಲರೂ ಹಾಗೆ ಕ್ಯೂ ಅಲ್ಲಿ ನಿಂತಿದ್ದಾನೆ. ಅವ ಬರ್ತಾನೆ, ದಾನ ಕೇಳ್ತಾನೆ ಅಂತ ಅನ್ನುವಾಗ ಶುಕ್ರಾಚಾರ್ಯರಿಗೆ ಸಂಶಯ ಆಯಿತು. ಓಯ್, ಇದು ಯಾರು? ಇದು ಯಾರು ಅಂದರೆ ಯಾಕೋ ಸಂಶಯ ಆಗ್ತಾ ಇದೆ. ಈ ಸಣ್ಣ ಹುಡುಗ ಏನು ಕೇಳಕ್ಕೆ ಬಂದಿದ್ದಾನಿವ? ಏನು ಸಣ್ಣ ಹುಡುಗ ಅನ್ನುವಂಥವನು ಏನು ಕೇಳ್ಯಾನು ಸ್ವಾಮಿ? 3 ವರ್ಷದ 5 ವರ್ಷದ ಹುಡುಗ ದೇವಸ್ಥಾನಕ್ಕೆ ಹೋಗಿ ಕೇಳಿದರೆ ಏನು ಕೇಳ್ಯಾನು? ಚಾಕ್ಲೇಟ್ ಕೊಡಿ ಅಂತ ಕೇಳ್ಯಾನು. ಚಾಕ್ಲೇಟ್ ಕೊಡಿ ಅಂತ ಕೇಳ್ಯಾನು ಅಷ್ಟೇ ವಿನ ಇನ್ನು ಏನು ಕೇಳ್ತಾನ್ರಿ ದೇವರಿಗೆ ಅವನು? ಅವನ ಮನಸ್ಸು ಬುದ್ಧಿಯಲ್ಲಿ ಇರೋದೇನು? ಚಾಕ್ಲೇಟ್ ತಿನ್ನೋದು ಬೇಕು, ಹೆಣ್ಣು ಬೇಕು, ಸಂಪತ್ತು ಬೇಕು, ವಜ್ರ ಬೇಕು, ಆಯುಷ್ಯ ಬೇಕು. 3 ವರ್ಷ 5 ವರ್ಷದ ಹುಡುಗನಿಗೆ ಅದೆಲ್ಲ ಇಲ್ಲ ಸರ್. ಹೇ, ಎಲ್ಲಿಂದ ಬಂದವ? ಶುಕ್ರಾಚಾರ್ಯರಿಗೆ ಸಂಶಯ ಆಗ್ತದೆ ಸ್ವಾರ. ಅವನು ಎಚ್ಚರಿಸ್ತಾರೆ. ಯಾರನ್ನ? ಬಲಿಚಕ್ರವರ್ತಿಯನ್ನ. ಆ ಹುಡುಗ ಏನು ಕೇಳ್ತಾನೋ ಕೊಡಬೇಡ, ಆ ಹುಡುಗ ಏನು ಕೇಳ್ತಾನೋ ಕೊಡಬೇಡ. ಆದರೆ ಬಲಿಚಕ್ರವರ್ತಿ ಒಳ್ಳೆಯವನು ಸ್ವಾಮಿ. ಒಳ್ಳೆಯವನಂದ್ರೇನು? ತನ್ನ ಯಾಗ ಶಾಲೆಯಲ್ಲಿ ಅಗ್ನಿಯ ಎದುರಲ್ಲಿ, ಸಾಕ್ಷಾತ್ ಅಗ್ನಿಯ ಎದುರಲ್ಲಿ ಅವನು ಭಾಷೆ ಕೊಟ್ಟಿದ್ದಾನೆ. ಯಾರು ಏನು ಕೇಳ್ತಾರೋ ಅದನ್ನು ಕೊಡ್ತೇನೆ. ಪಾಲಿಸ್ಬೇಕಲ್ಲ, ಪಾಲಿಸ್ಬೇಕು ತಾನೆ. ಬಂದ ಸ್ವಾಮಿ. ಏನು ಕೇಳಿದವನು? 3 ಪಾದ ಮಾತ್ರ. ನನ್ನ ಪಾದ ಇದೆಲ್ಲ, ಅದು ಇಡುವುದಕ್ಕೆ 3 ಜಾಗ ಬೇಕು ನನಗೆ ಅಷ್ಟೇ. ನನ್ನ 3 ಪಾದ ಇಡುವಷ್ಟು ಜಾಗ ನನಗೆ ಕೊಡು. ಶುಕ್ರಾಚಾರ್ಯ ಅಂತಾರೆ, ಹೇಳಿ ಕೊಡಬೇಡ ಕಣು, ಅವನು ಏನು ಕೇಳ್ತಾನೋ ಕೊಡು ಅಂತ ಅನ್ಬೇಡ. ಬಲಿಚಕ್ರವರ್ತಿ ಕೇಳಲ್ಲ. ನಾನು ಮಾತು ಕೊಟ್ಟಾಗಿದೆ, ಅಗ್ನಿ ಸಾಕ್ಷಿಯಾಗಿ ಮಾತು ಕೊಟ್ಟಿದ್ದೇನೆ, ಯಾರು ಬರ್ತಾರೋ ಅವರಿಗೆ ಕೊಡೋದೆ. ಆವಾಗಲೂ ಕೂಡ ಯಾರು? ವಾಮನ ನೋಡ್ತಾನೇ ಇದ್ದಾನೆ. ನಾನು ಕೊಡ್ತೇನೆ, ನನ್ನದು ನಾನು ವಾಮನ ನಗ್ತಾ ಇದ್ದಾನೆ. ಯಾಕೆ? ಇಡೀ ಜಗತ್ತು ಸೇರಿರೋದು ನನಗೆ, ನೀನು ಯಾರು ಕೊಡುವುದಕ್ಕೆ? 3 ಹೆಜ್ಜೆಗಳಷ್ಟೇ ಕೇಳಿದ್ದು ಸ್ವಾಮಿ. ಕೊಟ್ಟುಬಿಟ್ಟ. ನೀನು 3 ಹೆಜ್ಜೆ ಇರುವಷ್ಟು ಜಾಗ ಕೊಟ್ಟುಬಿಟ್ಟ. ಕೊಡುತ್ತೇನೆ ಅನ್ನೋ ಮಾತು ಕೊಟ್ಟನೋ ಇಲ್ಲೋ, ಮೊದಲನೇ ಹೆಜ್ಜೆ ಇಟ್ಟ ಸ್ವಾಮಿ. ಎಲ್ಲಿ? ಇಡೀ ಭೂಮಿಯನ್ನು ಆವರಿಸ್ತು. ಮೊದಲನೇ ಹೆಜ್ಜೆ ಇಡೀ ಭೂಮಿಯನ್ನೇ ಆವರಿಸ್ತು. 2ನೇ ಹೆಜ್ಜೆ
ಅಂತರಿಕ್ಷವನ್ನೆಲ್ಲವನ್ನು ಆವರಿಸಿತು. ಇನ್ನೆಲ್ಲುಂಟು ಜಾಗ? ಭೂಮಿಯೆಲ್ಲ ಆವರಿಸಿ ಆಯಿತು, ಅಂತರಿಕ್ಷದಲ್ಲಿರುವ ಎಲ್ಲ ಲೋಕಗಳನ್ನು ಆವರಿಸಿ ಆಯಿತು, ಇನ್ನು ಎಲ್ಲುಂಟು ಜಾಗ? ಆವಾಗ ಸ್ವಾಮಿ ಬಲಿಚಕ್ರವರ್ತಿಗೆ ಅನಿಸೋದು, ಏನು ಹೇಳಿ, ಯಾರಿವನು? ಬಂದವನು ಯಾರು? ಕೇಳುವವನು ಯಾರು? ಆವಾಗ ಅವನಿಗೆ ಜ್ಞಾನೋದಯ ಆಗೋದು. ಸ್ವಾಮಿ ಏನು ಹೇಳಿ, ಇನ್ನು ಒಂದೇ ಜಾಗ ಉಳಿದಿರೋದು, ನಿನ್ನ ಹೆಜ್ಜೆ ಇಲ್ಲದ ಜಾಗ ಯಾವುದು? ನಾನು 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 ಅಂತಂತೇನಲ್ಲ, ಆ ನಾನನ್ನು ಅಹಂಕಾರ ಏನುಂಟು ಅದು ನಾನೇ ಸೃಷ್ಟಿಸಿಕೊಂಡ ಜಾಗ, ಅಲ್ಲಿ ನಿನ್ನ ಕಾಲನ್ನಿಡು. ಮೂರನೇ ಹೆಜ್ಜೆ ಇಡೋದು ಅವನ ತಲೆ ಮೇಲೆ. ಇವಾಗ ಹೇಳಿ, ನಾವು ಹುಟ್ಟುವ ಮೊದಲು ಈ ಜಗತ್ತಿತ್ತು ಸ್ವಾಮಿ, ನಾವು ಸತ್ತ ಮೇಲೂ ಈ ಜಗತ್ತಿರ್ತದೆ, ನಮಗೆ ಸಂಬಂಧಪಟ್ಟದ್ದೇ ಅಲ್ಲ ಸ್ವಾಮಿ. ಸುಮ್ಮನೆ ಗಲಾಟೆ ಮಾಡಬೇಡಿ, ಇದು ನಂದು, ಇದು ನಂದು, ಇದು ನಂದು. ಕೊಡುವ, ಒಂದು ವೇಳೆ ನೀವು ಇನ್ನೊಬ್ಬರಿಗೆ ಏನಾದ್ರು ಕೊಡುವಾಗಲೂ ಒಂದು ಮಂತ್ರ ಹೇಳಿ, ನ ಮಮ, ಇದು ನನ್ನದಲ್ಲ, ಇದು ಭಗವಂತನಿಗೆ ಸೇರಿದ್ದು, ಭಗವಂತನಿಗೆ ಸೇರಿದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೇನೆ ಅನ್ನುವ ಭಾವನೆಯಲ್ಲಿ ಕೊಡಿ, ನೀವು ಬಚಾವು, ನೀವು ಬಚಾವು. ಆವಾಗ ಸ್ವಾಮಿ ಬಲಿಚಕ್ರವರ್ತಿಗೆ ತಲೆಗೆ ಹೋದದ್ದು ಆವಾಗ. ಕೇಳಕ್ಕೆ ಬಂದವನು ಯಾರು? ಮಹಾವಿಷ್ಣು. ಯಾರು? ಇಡೀ ಪ್ರಪಂಚದ ಅಧಿದೇವತೆ, ಇಡೀ ಪ್ರಪಂಚವನ್ನೇ ಕಾಪಾಡ್ತಾ ಇರುವಂತಹ ಭಗವಂತನಿಗೆ ಸೇರಿದು ಜಗತ್ತಿದು, ನನ್ನದ್ದೇನಿಲ್ಲ. ನಿರ್ಮಮ, ನನ್ನದನ್ನುವಂಥದ್ದು ಏನೇನೂ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಎಷ್ಟು ಬೇಗ ತಿಳ್ಕೊಳ್ತೀರೋ ನಾವು ಭಗವಂತನ ಹತ್ತಿರ ಹೋಗ್ತೇವೆ ಸ್ವಾಮಿ. ಏನು ಹೇಳಿ, ನಾನು ಹುಟ್ಟುವ ಮೊದಲು ಜಗತ್ತಿತ್ತು, ನಾನು ಸತ್ತ ನಂತರವೂ ಜಗತ್ತಿರುತ್ತೆ, ಇಲ್ಲಿರುವಂಥದ್ದು ಎಲ್ಲವೂ ಕೂಡ ಒಬ್ಬ ಪರಮಾತ್ಮನಿಗೆ ಸೇರಿದ್ದು, ಅವನೇ ಒಡೆಯ, ನನ್ನದನ್ನುವಂಥದ್ದು ಏನೇನೂ ಇಲ್ಲ ಅನ್ನುವ ರೀತಿಯಲ್ಲಿ ತಲೆ ಬಾಗ್ತಿರೋ. ಅದಕ್ಕೇನು ಹೆಸರು? ಬಲಿಚಕ್ರವರ್ತಿ ವಾಮನಾವತಾರ. ಕೃಷ್ಣಾವತಾರದಲ್ಲಿ ಸತ್ಯಭಾಮೆ ಕೃಷ್ಣನನ್ನು ತುಲಾದಲ್ಲಿ ಕೂಡಿಸಿ, ತಕ್ಕಡಿಯಲ್ಲಿ ಕೂಡಿಸಿ, ನನ್ನದು 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 ಏನೆಲ್ಲ ಉಂಟು ಎಲ್ಲವನ್ನೂ ಹಾಕಿದ್ಲು ಸ್ವಾಮಿ, ಎಲ್ಲವನ್ನೂ ಹಾಕಿದ್ಲು. ತಕ್ಕಡಿ ಅಲುಗಾಡಲಿಲ್ಲ. ಏನು ಹಾಕ್ತೀರಿ ಸಾನಿ? ಆ ಭಗವಂತ ಅವನನ್ನು ತಕ್ಕಡಿಯಲ್ಲಿಟ್ಟು ಅವನನ್ನು ತೂಕ ಮಾಡುವುದಕ್ಕೆನ್ನುವ ರೀತಿಯಲ್ಲಿ, ತುಲಾಭಾರ ಮಾಡುವುದಕ್ಕೆನ್ನುವ ರೀತಿಯಲ್ಲಿ ಇದ್ದದ್ದನ್ನೆಲ್ಲ ತಂದು ಹಾಕಿದ್ಲು ಸ್ವಾಮಿ. ಕೃಷ್ಣನ ತುಲ ಅಲುಗಾಡಲಿಲ್ಲ. ನಾರದರಂದರು, ಓಯ್ ಎಲ್ಲ ಮುಗಿಯಿತಾ? ಎಲ್ಲ ಖಾಲಿ. ಅವಳನ್ನು ಕರಿ. ಯಾರು? ಪಕ್ಕದ ಮನೆಯವಳು. ಪಕ್ಕದ ಮನೆಯವಳು ಯಾರು? ಅವಳಲ್ಲಿ ಏನೂ ಇಲ್ಲ, ಎಲ್ಲ ಇರೋದು ನನ್ನ ಹತ್ರನೇ. ಎಲ್ಲ ಇರೋದು ನಿನ್ನ ಹತ್ರನೇ ಇರಬಹುದು. ನೀನು ಹುಟ್ಟುವ ಮೊದಲು ಎಲ್ಲೂ ಇತ್ತು, ನಾಳೆ ನೀನು ಸತ್ರು ಇದು ಇರಲಿ, ಇಲ್ಲೇ ಇರೋದು, ಇದು ನಿನಗೆ ಸಂಬಂಧಪಟ್ಟದ್ದೇ ಅಲ್ಲ. ಅವಳನ್ನು ಕರಿ. ರುಕ್ಮಿಣಿ ಬಂದು ನೋಡಿದ್ಲು ಸ್ವಾಮಿ, ಭಗವಂತ ನಿನ್ನನ್ನು ಅಳೆಯುವುದಕ್ಕೆ, ನಿನ್ನನ್ನು ತುಲಾ ಮಾಡುವುದಕ್ಕೆ, ನಿನ್ನನ್ನು ಒಂದು ರೀತಿಯಲ್ಲಿ ಯಾರಿಗೆ ಸಾಧ್ಯ? ಅತುಲ್ಯ. ಅತುಲ್ಯ ಅಂದ್ರೇನು? ಅವನಿಗೆ ಸರಿಯಾದ ಈ ಜಗತ್ತಲ್ಲಿ ಇನ್ನೊಂದಿಲ್ಲ, ಇಡೀ ಜಗತ್ತೇ ಅವನಿಗೆ ಸೇರಿರೋದು, ಪ್ರಪಂಚವೇ ಅವನಿಗೆ ಸೇರಿರುವುದು. ಹೌದಾದರೆ ಅದರಲ್ಲಿ ನನ್ನದನ್ನುವಂಥದ್ದು ಎಲ್ಲಿಂದ ಸರ್? ಎಲ್ಲಿಂದ? ಅವಳಲ್ಲಿ ಇದ್ದದ್ದನ್ನೆಲ್ಲವೂ ಹಾಕಿದಲ್ಲ ಸ್ವಾಮಿ. ಕೃಷ್ಣ ಅಲುಗಾಡಲಿಲ್ಲ. ಒಂದು ತುಳಸಿ ದಳವನ್ನು ಕೈಯಲ್ಲಿ ಹಿಡ್ಕೊಂಡು ನೀರು ಹಾಕಿದ್ರು. ಏನು ಹೇಳಿದ್ದವಳು? ನ ಮಮ, ಇದು ನನ್ನದಲ್ಲ, ಎಲ್ಲವೂ ಸೇರಿರುವುದು ಭಗವಂತನಿಗೆ. ಭಗವಂತನಿಗೆ ಸರಿಯಾದ ತುಲಾಭಾರ, ಅವನಿಗೆ ಸರಿಯಾದ ಭಾರವನ್ನು ಇಡಬೇಕು ಅಂತಂದರೆ ಅವನೊಬ್ಬನೇ ಸ್ವಾಮಿ. ಅವನಿಗೆ ಸರಿಯಾದ ಭಾರ ಇರುವವನು ಅವನೊಬ್ಬನೇ. ಅವನಿಗೆ ತುಲ ಅನ್ನುವಂಥದ್ದಿಲ್ಲ. ಅತುಲ್ಯ. ಒಂದು ದಳ ಶ್ರೀ ತುಳಸಿ ಆ ತುಲಾಭಾರಕ್ಕೆ ಅವಳು ಹಾಕುವಾಗ ಏನು ಹೇಳಿದ್ದೇಳಿ? ನ
ಮಮ, ಇದು ನನ್ನದಲ್ಲ. ಆವಾಗ ಸ್ವಾಮಿ ಕೃಷ್ಣ ಮೇಲೆ ಬಂದದ್ದು. ಆ ತುಳಸಿ ದಳ ಕೆಳಗೆ ಹೋಯಿತು, ಕೃಷ್ಣ ಮೇಲೆ ಬಂದ. ಕೃಷ್ಣ ಮೇಲೆ ಬಂದ ಅಂತ ಅಂದುಕೊಳ್ಳೆ ಏನು ಭಾರ ಹಾಕಿದ್ದು ಸ್ವಾಮಿ ಅವಳು? ಏನು ಭಾರ ಹಾಕಲೇ ಇಲ್ಲ. ಭಗವಂತನನ್ನು ಅಳೆಯುವುದಕ್ಕೆ ಯಾವ ಭಾರವೂ ಬೇಡ, ನಿರ್ಭರ. ಅದನ್ನು ಪೂರ್ತಿ ಬಿಟ್ಟುಬಿಡು. ಇದು ನನ್ನದಲ್ಲ ಅನ್ನುವ ರೀತಿಯಲ್ಲಿ ಬಿಟ್ಟುಬಿಡು. ಎಲ್ಲವೂ ಅವನದೇ. ಬಸ್ ಬಸ್. ನಾವೆಲ್ಲ ಒಪ್ತೇವೆ ಸರ್, ನಾವೆಲ್ಲ ಒಪ್ತೇವೆ. ಒಪ್ಪಿ ಎಲ್ಲ ರೀತಿಯಲ್ಲೂ ವ್ಯವಹಾರದಲ್ಲಿ ಮಾತ್ರ ಬರುವಾಗ ನಾನು ನನ್ನದು ಗಟ್ಟಿಯಾಗಿ ಅಹಂ ಮಮ ಅನ್ನುವಂಥದ್ದೇನುಂಟು, ಇದು ನಾನು, ಇದು ನನ್ನ ಹೆಂಡತಿ, ಇದು ನನ್ನ ಗಂಡ, ಇದು ನನ್ನ ಮಕ್ಕಳು, ಇದು ನನ್ನ ಮನೆ, ಇದು ನನ್ನ ಸಂಪತ್ತು. ಅಹಂ ಮಮ ಇದು ಎರಡು ಸ್ವಾಮಿ ನಮ್ಮನ್ನು ಕಟ್ಟಿಟ್ಟದ್ದು. ಯಾವುದಕ್ಕೆ? ಸಂಸಾರಕ್ಕೆ. ಸಂತರು, ಭಕ್ತರು, ಮಹಾತ್ಮರು ಎಷ್ಟೋ ಮನೆಗಳಲ್ಲಿ ಆ ರೀತಿಯ ತಿಳುವಳಿಕೆ ಇದ್ದವರಿದ್ದಾರೆ. ಮೊದಲೇ ಗೊತ್ತವರಿಗೆ, ಭಗವಂತ ಎಲ್ಲವೂ ನಿನ್ನದು, ನನ್ನದೇನಿಲ್ಲ. ಕಾಯೇನ ವಾಚಾ ಮನಸೇಂದ್ರಿಯೈವ ಬುದ್ಧ್ಯಾ ಅಹಂಕಾರೇಣ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ನನ್ನ ಶಾರೀರಿಕ, ಮಾನಸಿಕ, ಐಂದ್ರಿಕ, ಬೌದ್ಧಿಕ ಏನೆಲ್ಲ ರೀತಿಯಲ್ಲೂ ಹೊರ ಪ್ರಪಂಚದಲ್ಲಿ ನಡೀತಾ ಇದೆಯೋ ಭಗವಂತನ ಕೃಪೆಯಿಂದ ನಾನು ಮಾಡುವುದನ್ನುವಂಥದ್ದು ಏನೂ ಇಲ್ಲ. ನಾರಾಯಣ ನಿನ್ನ ಕೃಪೆಯಿಂದ ನಡೀತಾ ಇದೆ. ಅವನ ಸ್ಮರಣೆ ತಕ್ಕೊಂಡು ಮಾಡು. ಮನಸ್ಸು ಪ್ರಸನ್ನ ಸ್ವಾಮಿ, ಮನಸ್ಸು ಪ್ರಶಾಂತವಾಗಿ, ಮನಸ್ಸು ಆನಂದವಾಗಿ. ನಿರ್ಮಮಃ, ಆ ಮಮತ್ವ ಅನ್ನುವಂಥದ್ದೇನುಂಟು, ನನ್ನದು ನನ್ನದು ಅನ್ನುವಂಥದ್ದಿದ್ರೂ ಎಲ್ಲವೂ ಭಗವಂತನಿಗೆ ಸೇರಿರುವುದು. ಇಡೀ ಜಗತ್ತಿನ ಅಧಿದೇವತೆ, ಇಡೀ ಜಗತ್ತಿನ ಒಡೆಯ ಆ ಭಗವಂತ. ನಾವು ಸುಮ್ಮನೆ 4 ದಿವಸ ಮಾತ್ರ ಅನ್ನುವ ಜ್ಞಾನ ನಮ್ಮಲ್ಲಿದ್ದರೆ ಭಗವಂತನ ಹೆಸರು ಹೇಳಿ ತಲೆಬಾಗಬೇಕು. ನಿರಹಂಕಾರ. ನಾನು 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 ಅಂತ ಅಂತಾನೆ ಇರುತ್ತಾನು ಬೆಳಗ್ಗಿಂದ ಸಂಜೆ ತನಕ. ನಾನು ಅದರದ್ದೇ ಎಕ್ಸ್ಟೆನ್ಷನ್ ನನ್ನದು. ಈ ನಾನನ್ನುವಂಥದ್ದೇ ಹೆಂಡತಿ ನನ್ನದು, ಅದು ನಾನೇ. ಮಕ್ಕಳು ಅದು ನಾನೇ. ಐಶ್ವರ್ಯ ಸಂಪತ್ತು ಅದು ನಾನೇ. ಮನೆ ನಾನೇ. ನಾನನ್ನುವಂಥದ್ದೇ ಸ್ವಾಮಿ ನನ್ನದಾಗೋದು. ಓಯ್ ಆಲೋಚನೆ ಮಾಡಿ. ಮಹರ್ಷಿ ರಮಣರಿದ್ದಾಗ ಅವರ ಆಶ್ರಮದಲ್ಲಿ ಒಂದು ದಿವಸ ದೊಡ್ಡವರೆಲ್ಲ ಟ್ರಸ್ಟಿಗಳೆಲ್ಲ ಸೇರಿ, ದೊಡ್ಡವರೆಲ್ಲ ಸೇರಿ, ಇನ್ನೂ ಕೆಲವರು VIP ಬಂದಿದ್ದರು ಆಶ್ರಮಕ್ಕೆ. ಅವರೆಲ್ಲೂ ಸೇರಿ ಇವತ್ತು ಮಹರ್ಷಿಗಳ ಊಟ ನಮ್ಮ ಜೊತೆಯಲ್ಲಿ, ಮಹರ್ಷಿಗಳ ಊಟ ಅನ್ನುವಂಥದ್ದು ನಮ್ಮ ಜೊತೆಯಲ್ಲಿ. ನಾವ್ಯಾರು? ಟ್ರಸ್ಟಿಗಳು. ನಾವು ದೊಡ್ಡವರು, ನಾವು ಶ್ರೀಮಂತರು. ಹ್ಞೂ ಸ್ವಾಮಿ. ಆ ಮಧ್ಯಾಹ್ನ ಊಟದ ಟೈಮ್ ಬಂತು, ಬೆಲ್ ಹೊಡೆಯಿತು, ಆಶ್ರಮದ ಬೆಲ್ ಹೊಡೆಯಿತು. ಎಲ್ಲಿ? ಯಾರು? ಸ್ವಾಮಿಗಳಲ್ಲಿ. ಎಲ್ಲಿ? ಮಹರ್ಷಿಗಳಲ್ಲಿ. ಆಶ್ರಮ ಎಲ್ಲ ಹುಡುಕಿದ್ರು ಸ್ವಾಮಿ, ಮಹರ್ಷಿಗಳಲ್ಲಿ. ಯಾಕೆ? VIPs, ನಾವು ಟ್ರಸ್ಟಿಗಳು, ದೊಡ್ಡವರು ಬಂದಿದ್ದೇವೆ, ನಮ್ಮ ಜೊತೆ ಅವರು ಊಟ ಕೊಡಬೇಕು, ಕರ್ಕೊಂಡ್ಬನ್ನಿ ಅವನನ್ನು. ಇವರೆಲ್ಲ ತಟ್ಟೆ ಮುಂದೆ ಕೂತಿದ್ದಾರೆ, ಕಾಯ್ತಾ ಇದ್ದಾರೆ. ಮಹರ್ಷಿಗಳು ಬರಬೇಕು.
ಹುಡುಕಿ 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 ಸಾಕಾಗಿ ಕೊನೆಗೆ ನೋಡ್ತಾರೆ, ಭಿಕ್ಷುಕರ ಲೈನಲ್ಲಿ ನಿಂತಿದ್ದಾರೆ ಸ್ವಾಮಿ ಅವರು. ಎಲ್ಲಿ ಹೇಳಿ? ಭಿಕ್ಷುಕರಿಗೆ ಊಟ ಹಾಕುವ ಲೈನಲ್ಲಿ ನಿಂತಿದ್ದಾರೆ. ಸ್ವಾಮಿ, ನಾವು ಯಾರು? VIPs, ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್, ವಿ ಹ್ಯಾವ್ ಕಮ್. ಮಹರ್ಷಿಗಳು ಇವತ್ತು ನಮ್ಮ ಜೊತೆ ಅಲ್ಲಿ ಹೋಗಿ ಅಡ್ಡ ಬಿದ್ದರೆ ಅವರಂತಾರಂತೆ, ಈ ಆಶ್ರಮ ಬರುವ ಮೊದಲು, ನಿಮ್ಮ ಬಿಲ್ಡಿಂಗ್ ಕಟ್ಟುವ ಮೊದಲು ನಾನು ಊಟ ಮಾಡ್ತಾ ಇದ್ದದ್ದು ಹೀಗೆ. ಎಲ್ಲರೂ ಮನೆ ಮುಂದೆ ಹೋಗಿ, ಅಮ್ಮ ಕವಳ ತಾಯೇ ಭಿಕ್ಷೆ ನೀಡಮ್ಮ ಅಂತೇಳಿ 2 ಬೊಗಸೆಯನ್ನು 2 ಅಂಜಲಿಗಳನ್ನು ಸೇರಿಸಿ ಭಿಕ್ಷೆ ಬಿಡ್ತಿದ್ದೆ. ನಾನು ಭಿಕ್ಷುಕ. ಪ್ರತಿ ದಿವಸ ಅವರು ಏನು ಕೊಡ್ತಾರೋ ಅಷ್ಟೇ ಆಹಾರದಲ್ಲಿ ಬದುಕಿದವ. ನಾನು ಅದನ್ನು ಮರೆಯಲ್ಲ. ಇದು ನನ್ನ ಆಶ್ರಮ ಅಲ್ಲ, ಇದು ನಾನು ಮಾಡಿ ಅಲ್ಲ, ಎಲ್ಲವೂ ಪರಮಾತ್ಮನಿಗೆ ಸೇರಿದು, ನನ್ನದೇನಿಲ್ಲ. ಎಲ್ಲರ ಜೊತೆ ಭಿಕ್ಷುಕರ ಜೊತೆಯಲ್ಲಿ ನಿಂತಿದ್ದೇನೆ. ಹಾಗೇ ಇದ್ದವ ನಾನು, ಹಾಗೇ ಇರಲಿಕ್ಕೆ ಬಿಟ್ಟುಬಿಡಿ, ನಾನು ದೊಡ್ಡವನಲ್ಲ. ಸ್ವಾಮಿ, ಆಲೋಚನೆ ಮಾಡಿ. ನಾನು ನಿರ್ಮಮಃ ನಿರಹಂಕಾರ, ದೇಹದಲ್ಲೂ ಕೂಡ ನಾನನ್ನುವ ಭ್ರಾಂತಿ ಭಾವನೆ ಇಲ್ಲ. ಅವರಿಗೇನು ಎಲ್ಲ ಊಟ ಬಡಿಸಿರೋ ಆ ಊಟ ನನಗೆ ಹಾಕ್ರಪ್ಪ. ಇವತ್ತಿಗೂ ನೀವು ರಮಣ ಆಶ್ರಮಕ್ಕೆ ಹೋದರೆ ಅಲ್ಲಿ ಮೊದಲು ಊಟ ಯಾರಿಗೆ ಗೊತ್ತಾ? ಭಿಕ್ಷುಕರಿಗೆ ಮೊದಲು ಊಟ. ಇವತ್ತಿಗೂ ಮೊದಲು ಭಿಕ್ಷುಕರಿಗೆ ಊಟ, ಆಮೇಲೆ ಒಳಗೆ ದೊಡ್ಡವರಿಗೆ ಊಟ. ಅವರು ಹೇಳಿ ಅಲ್ಲ, ಆಶ್ರಮದವರು ಒಂದು ನಿಯಮಾನ್ವ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಮಹರ್ಷಿಗಳಿದ್ದದಲ್ಲಿ ಭಿಕ್ಷುಕರ ರೂಪದಲ್ಲಿ ಅವರಿಗೆ ನಮಸ್ತೆ. ಮೊದಲು ಭಿಕ್ಷುಕರಿಗೆ ಊಟ, ಆಮೇಲೆ ಬಾಕಿಯವರಿಗೆ ಊಟ. ಅಷ್ಟು ಸುಲಭಕ್ಕೆ ಹೋಗಲ್ಲ ಸ್ವಾಮಿದು. ನಾನು ನಾನು ನಾನೇ ನಾನು ನಾನು ಅಯ್ಯೋ, ಎಲ್ಲಿದ್ದೀರಾ ನೀವು? ಸ್ವಾಮೀಜಿ, ನಿಮ್ಮ ಜೊತೆ ಒಂದು ಫೋಟೋ ಫೋಟೋ ಯಾರ್ದು ಫೋಟೋ? ಯಾವುದು ನಾನಲ್ಲೋ ಅದರ ಫೋಟೋ. ಅದು ಫೋಟೋ ತೆಗೆದ ಮೇಲೆ ಮತ್ತೆ ನೋಡೋದು, ನಮ್ಮದು ಚೆನ್ನಾಗಿ ಬಂದಿದೆ, ಅವ್ರದ್ದು ಸರಿಯಾಗಿ ಬರಲಿಲ್ಲ. ಸ್ವಾಮೀಜಿ ಇನ್ನೊಂದು ಫೋಟೋ, ಯಾಕೆ ನಮ್ಮದು ಸರಿ ಬರಲಿಲ್ಲ? ನಮ್ಮದು ಚೆನ್ನಾಗಿ ಬಂದಿಲ್ಲ. ಅದಲ್ಲ ಸ್ವಾಮಿ, ನಮಗೆ ನಿಮ್ಮ ಜೊತೆಯಲ್ಲಿ ನಾವು ಕಾಣಬೇಕಲ್ಲ, ನಮ್ಮದು ಸರಿಯಾಗಿ ಬರಬೇಕು. ಇದು ಒಳ್ಳೆ ಕಷ್ಟವೇ. ನಮ್ಮ ಪ್ರಪಂಚನೇ ಬೇರೆ ಸ್ವಾಮಿ. ನಾವಿರೋದೇ ನಾನು ನನ್ನದು, ಅಹಂಕಾರ ಮಮಕಾರ. ಇದು ಸ್ವಾಮಿ ನಮ್ಮನ್ನು ಬಂಧಿಸಿರೋದು. ನಿರ್ಮಮಃ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ. ಸುಖ ದುಃಖಗಳೆರಡನ್ನೂ ಕೂಡ ಸಮದುಃಖ ಸುಖ. ಸುಖ ಬಂದಾಗ ಹಾರೋದು, ದುಃಖ ಬಂದಾಗ ಅಳುವುದು. ಅದಕ್ಕೇನು ಹೇಳೋದು? ಏರು ತಗ್ಗು, ಸುಖ ದುಃಖ, ಲಾಭ ನಷ್ಟ. ಮನಸ್ಸನ್ನು ತಳಮಳಗೊಳಿಸಿಕೊಳ್ಳುವವನಲ್ಲ. ಸಮದುಃಖ ಸುಖ. ದುಃಖ ಬಂದಾಗಲೂ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವವನು ಭಗವನ್ನಾಮ ಸ್ಮರಣೆಯಿಂದ. ಬೇಕಾದಷ್ಟು ಸಂಪತ್ತನ್ನುವಂಥದ್ದು ಬಂದಾಗಲೂ ಎಲ್ರಿಗೂ ಅದನ್ನು ಹಂಚುವವನು ಭಗವಂತನ ಕೃಪೆ. ಎಲ್ಲರೂ ತಗೊಳ್ಳಿ. ಆಲೋಚನೆ ಮಾಡಿ. ಸುಖ ಬಂದಾಗಲೂ ಸಮತ್ವ, ದುಃಖ ಬಂದಾಗಲೂ ಸಮತ್ವ. ಆ ಮನಸ್ಸಿನ ಆಂತರಿಕ ಪ್ರಶಾಂತತೆಯನ್ನು ಕಳ್ಕೊಳ್ಳದವನು ಸಮದುಃಖ ಸುಖ. ಕ್ಷಮಿ. ಕ್ಷಮಿ ಅಂದ್ರೇನು? ಕ್ಷಮಾಗುಣವುಳ್ಳವನು, ತಪ್ಪು ಮಾಡಿದವರನ್ನು ಮನ್ನಿಸುವವನು ಕ್ಷಮಿ. ಅದಕ್ಕೇನು ಹೆಸರು? ನಿಮ್ಮ ಮುಂದೆನೇ ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಗಂಡ ಇರ್ಬೋದು, ನಿಮ್ಮ ಮಕ್ಕಳು ಏನಾದ್ರು ತಪ್ಪು ಮಾಡದಿದ್ರೆ ಅವರು ಸಾರಿ ಅಂತನ್ನುವಾಗ ಅಪ್ಪೆ ಹಿಡ್ಕೊಳ್ಬೇಕು ಸ್ವಾಮಿ, ಅಪ್ಪೆ ಹಿಡ್ಕೊಳ್ಬೇಕು. ಅವರು ಮಾಡಿದ
ಮಾಡಿದ ನೋವು ಬೇನೆಯನ್ನು ಮರ್ತು ಬಿಡಬೇಕು. ಯಾತಕ್ಕೆ? ಅದಕ್ಕನ್ನೋದು ಕ್ಷಮ ಅಂದ್ರೇನು? ಕ್ಷಮಾಗುಣ. ಮಾಡಿದ ತಪ್ಪು, ಮಾಡಿದ ನೋವು, ಮಾಡಿದ ಬಿದ್ದ ಪೆಟ್ಟು ಅದನ್ನು ಕ್ಷಣ ಮಾತ್ರದಿಂದ ಮನಸ್ಸಿಂದ ತೆಗೆದು ಹಾಕಿ ಅವರನ್ನು ಅಪ್ಪಿಕೊಳ್ಳೋದು, ಇದೆಲ್ಲ ಬಹಳ ದೊಡ್ಡ ಗುಣ ಸ್ವಾಮಿ. ಶತ್ರುತ್ವ ಇರಬಹುದು ಅಲ್ವಾ? ಯಾರೋ ಕೇಳಿದ್ರಂತೆ ರಾವಣನಿಗೆ, ಏನು ರಾವಣ ಒಂದು ವೇಳೆ ಈಗ ಮಾತು ಕೊಟ್ಟಿದ್ಯಾ, ಲಂಕೆ ಅನ್ನುವಂಥದ್ದನ್ನು ವಿಭೀಷಣನಿಗೆ ನೀನು ಕೊಟ್ಟಾಗಿದೆ ಅಲ್ವಾ? ರಾಮನ ಮಾತೇನು? ಲಂಕೆಯಲ್ಲಿ ಮುಂದಿನ ರಾಜ ವಿಭೀಷಣ. ಹೌದು. ಇವಾಗ ಒಂದು ವೇಳೆ ರಾವಣನೇ ಬಂದ, ಕ್ಷಮೆ ಕೇಳಿದ, ಸೀತೆಯನ್ನು ಕೊಟ್ಟ, ಅಡ್ಡ ಬಿದ್ದ, ಕ್ಷಮಸ್ವ ಅಂತ ಅಂದ್ಬಿಟ್ಟ, ನನ್ನನ್ನು ಕ್ಷಮಿಸಿ ಅಂತ ಅಂದ್ಬಿಟ್ಟ, ಏನು ಮಾಡ್ತೀಯ ಅವನಿಗೆ? ರಾಮನ ಬಾಯಿಂದ ಬಂದದ್ದೇನು ಗೊತ್ತಾ? ಅಯೋಧ್ಯೆಯಲ್ಲಿ ಅವನನ್ನು ರಾಜ ಮಾಡ್ತೇನೆ, ಅಯೋಧ್ಯೆಯಲ್ಲಿ ಅವನನ್ನು ರಾಜನನ್ನಾಗಿ ಮಾಡುತ್ತೇನೆ, ಅವನ ತಪ್ಪುಗಳೆಲ್ಲವನ್ನೂ ಕ್ಷಮಿಸ್ತೇನೆ, ಅವನಿಗೆ ರಾಜ ಪಟ್ಟವನ್ನೇ ಕೊಡುತ್ತೇನೆ. ಎಂಥ ಕ್ಷಮಾಗುಣ ಸ್ವಾಮಿ! ಕ್ಷಮಾಗುಣ ಅಂದ್ರೆ ಏನು ಹೇಳಿ? ಮನಸ್ಸಲ್ಲಿ ಕಲ್ಮಶ ಇಲ್ಲ ಸ್ವಾಮಿ. ಆ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದ್ನು, ಅವನಿಗೇನು ಕೇಳ್ತಾನೆ ಅದನ್ನು ಕೊಡುವುದಕ್ಕೆ ಸಿದ್ಧ. ಎಷ್ಟು ದೊಡ್ಡ ಮನಸ್ಸು ಸ್ವಾಮಿ! ಅವನ ಪಾದನ್ನುವಂಥದ್ದು ಕಲ್ಲಿನ ಮೇಲೆ ಬಿದ್ದಾಗ ಅಹಲ್ಯೆ ಎದ್ದು ಬರಲಿಲ್ವ? ಶ್ರೀರಾಮಚಂದ್ರನ ಪಾದ ಎಲ್ಲಿ? ಒಂದು ಕಲ್ಲನ್ನು ಮುಟ್ಟಿದ್ದು ಸ್ವಾಮಿ. ಅದು ಗ್ರಾನೈಟ್ ಕಲ್ಲು, ಅದು ಅಲ್ಲಿಂದ ಎದ್ದು ಬಂದಲ್ಲ ಸ್ವಾಮಿ ಅಹಲ್ಯೆ. ಏನದು? ಅವಳು ಮಾಡಿದ ತಪ್ಪಿಗೆಲ್ಲ ಪರಿಹಾರ ಸಿಕ್ತು ಪರಮಾತ್ಮನ ಪಾದ ಸ್ಪರ್ಶದಿಂದ. ಕ್ಷಮಾಗುಣ. ಅವಳು ಮಾಡಿದ ತಪ್ಪು ಎಲ್ಲಕ್ಕೂ ಕ್ಷಮೆ ಸಿಕ್ತು. ಅವಳು ಪತಿವ್ರತೆ ಆದಳು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಈ 5 ಜನರನ್ನು ಪಂಚಕನ್ಯಾ ಅಂತ ಅನ್ನೋದು. ಆ ತಲೆಬಾಗೋದಿದೆ ನೋಡಿ. ನಾನು ಮಾಡಿರುವ ತಪ್ಪನ್ನು ಕ್ಷಮಿಸುವನ್ನುವ ರೀತಿಯಲ್ಲಿ, ಸಂಪೂರ್ಣ ರೀತಿಯಲ್ಲಿ ಶರಣಾಗುವ ರೀತಿ ಇದೆಲ್ಲ ಬಹಳ ದೊಡ್ಡ ಗುಣಸ್ವಾಮಿ. ಆವಾಗ ಸಿಗುವಂಥ ಫಲ ಪರಮಾತ್ಮನ ಆಶೀರ್ವಾದ, ಭಗವಂತನ ಕೃಪೆ ಅಲ್ಲೇ ಸ್ವಾಮಿ. ಅದು ದೊಡ್ಡವರು ಅನ್ನುವ ರೀತಿಯಲ್ಲಿ ನಾವು ಯಾರನ್ನು ಹೇಳೋದು? ಯಾರಲ್ಲಿ ಕೋಪ, ಯಾರಲ್ಲಿ ಶಿಸ್ತು, ಯಾರಲ್ಲಿ ಎಲ್ಲ ಸದ್ಗುಣಗಳು ಆ ಕ್ಷಮಾಗುಣ ಅನ್ನುವಂಥದ್ದು ಒಂದಿದ್ದರೆ ಯಾರನ್ನೂ ಕೂಡ ಕ್ಷಮಿಸ್ತಾರೆ. ಮಾಡಿದ ತಪ್ಪುಗಳಿಗೆಲ್ಲಕ್ಕೂ ಕ್ಷಮೆ ಸಿಗುತ್ತೆ, ಅವರಿಗೆ ಮತ್ತೆ ಒಳ್ಳೆಯದಾಗ್ತದೆ. ನಮ್ಮ ಪ್ರತಿಯೊಬ್ಬರಲ್ಲೂ ಆ ಗುಣ ಅನ್ನುವಂಥದ್ದನ್ನು ಬೆಳೆಸಿಕೊಳ್ಳಬೇಕು ನಾವು. ಕ್ಷಮಾಗುಣ ಅಂದ್ರೇನು? ನಮಗೆ ಯಾರು ತಪ್ಪು ಮಾಡಿದ್ದಾರೋ, ಯಾರು ನಮ್ಮನ್ನು ಬೈದಿದ್ದಾರೋ, ಯಾರು ನಮಗೆ ಕೆಡುಕನ್ನು ಬಯಸಿದ್ದಾರೋ, ಪರಮ ಶತ್ರುಗಳನ್ನುವ ರೀತಿಯಲ್ಲಿ ನಮಗಿದ್ದವರು ಅಡ್ಡ ಬಿದ್ದು, ತಪ್ಪಾಯಿತು ಸ್ವಾಮೀಜಿ, ಗೊತ್ತಿಲ್ಲದೆ ಏನೋ ಮಾಡಿದೆ, ಕ್ಷಮಿಸಿಬಿಡಿ ಸ್ವಾಮಿ, ಅವರನ್ನು ಅಪ್ಪಿಕೊಳ್ಬೇಕು. ಆ ಮಾಡಿದ ತಪ್ಪುಗಳನ್ನೆಲ್ಲವನ್ನು ಮನಸ್ಸಿಂದ ತೆಗಿಬೇಕು. ಅವರಿಗೆ ಒಳ್ಳೆಯದಾಗಲಿ ಅನ್ನುವ ರೀತಿಯಲ್ಲಿ ಆಶೀರ್ವಾದ ಮಾಡಬೇಕು. ನೀವಾಗಿ ಹೇಳ, ಅವರೇ ಬರಬೇಕು ಅಂತೇನಿಲ್ಲ. ನಿಮ್ಮ ಶತ್ರುಗಳು, ನಿಮಗೆ ಬೈದವರು ಯಾರ್ಯಾರಿದ್ದಾರೆ ಅವರೇ ನಿಮ್ಮ ಹತ್ರ ಬರಬೇಕು ಅಂತೇನಿಲ್ಲ. ನೀವಾಗಿ ಕೂತ್ಕೊಂಡು, ನೀವಾಗಿ ನಿಮ್ಮ ಪೂಜಾ ಸ್ಥಾನದಲ್ಲಿ ಕೂತ್ಕೊಂಡು ಅವರು ಎಷ್ಟು ಕೆಟ್ಟದ್ದು ಮಾಡಿದ್ದಾನೆ, ಏನೆಲ್ಲ ನನಗೆ ಮಾಡಿದ್ದಾನೆ, ಏನೆಲ್ಲ ಹಾಳಾಗಬೇಕನ್ನುವ ರೀತಿಯಲ್ಲಿ ಅವನು ನನಗೆ ಬಯಸ್ತಾ ಇದ್ದಾನೆ, ಭಗವಂತ ಅವರಿಗೆ ಒಳ್ಳೇದು ಮಾಡು, ಅವರಿಗೆ ಒಳ್ಳೇದು ಮಾಡು, ಅವರಿಗೆ ಒಳ್ಳೇದಾಗಲಿ ಸ್ವಾಮಿ. ನಿಮ್ಮ ಮನಸ್ಸು ಪವಿತ್ರ ಸ್ವಾಮಿ, ನಿಮ್ಮ ಮನಸ್ಸು ಪವಿತ್ರ. ಯಾತ ಕೇಳಿ? ಕ್ಷಮಾಗುಣ. ಕ್ಷಮ ಅವರೇ ಬರಬೇಕು, ಅಡ್ಡ ಬೀಳಬೇಕು, ಕ್ಷಮೆ ಏನು ಅವಶ್ಯಕತೆ ಇಲ್ಲ ಸ್ವಾಮಿ. ನಿಮ್ಮ ಮನಸ್ಸಿಂದ ನೀವಾಗಿ ಕೂತ್ಕೊಂಡು
ಅವನು ಬೇಕಾದ ರೀತಿಯಲ್ಲಿ ನಿಮಗೆ ಕೆಟ್ಟದ್ದನ್ನು ಬಯಸ್ತಾ ಇರುವಂಥದ್ದಿರಬಹುದು. ನೀವು ಮನಸ್ಸಿಂದ ಅದನ್ನು ತೆಗೀರಿ. ನಿಮ್ಮ ಮನಸ್ಸಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅನ್ನುವರ ಭಾವನೆ ಬರಲಿ. ಮನಸ್ಸಲ್ಲಿ ಪೂರ್ಣ ರೀತಿಯಲ್ಲಿ ಅವರಿಗೆ ಒಳ್ಳೆಯ ರೀತಿಯ ಆಲೋಚನೆ ವಿಚಾರಗಳನ್ನೇ ಅವರಿಗೆ ಕಳಿಸಿ. ಮನಸ್ಸು ಪರಿಶುದ್ಧವಾಗುತ್ತೆ. ನಿಮ್ಮ ಮನಸ್ಸು ಬುದ್ಧಿ ಪರಿಶುದ್ಧವಾಗುತ್ತೆ. ಅದನ್ನು ಹೇಳೋದು ನಾನು. ಕ್ಷಮಾಗುಣ ಅಂದ್ರೇನು? ನಮ್ಮ ಅಂತಃಕರಣ ಅನ್ನುವಂಥದ್ರಲ್ಲಿ ಯಾವತ್ತೂ ಕೂಡ ಯಾರ ಬಗ್ಗೆ ಕೂಡ ಕೆಟ್ಟ ಆಲೋಚನೆ ಅನ್ನುವಂಥದ್ದು ಬಾರದ ಹಾಗೆ ಎಚ್ಚರವಾಗಿರುವುದು. ಅವನು ತಪ್ಪು ಹೇಳಿರ್ಬೋದು, ಅವನು ಕೆಟ್ಟದ್ದನ್ನು ಮಾತಾಡಿರ್ಬೋದು, ಏನೆಲ್ಲ ರೀತಿಯಲ್ಲಿ ಅವನು ಕೆಟ್ಟ, ಅವ್ರಿಗೆ ಒಳ್ಳೆಯದಾಗಲಿ, ಅವ್ರಿಗೆಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ. ಭಗವಂತ ಅವರಿಗೆ ಒಳ್ಳೆಯದು ಮಾಡು. ನಿಮ್ಮ ಮನಸ್ಸು ಪವಿತ್ರ ಸ್ವಾಮಿ. ಮುಂದಿನ ಶ್ಲೋಕ. ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢನಿಶ್ಚಯಃ ಮಯ್ಯರ್ಪಿತಮನೋ ಬುದ್ಧಿಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ನೋಡಿ, ಭಗವಂತ ಹೇಳ್ತಾ ಇರೋದು ಭಕ್ತನ ಲಕ್ಷಣಗಳು. ನಾವೆಲ್ಲ ತಿಳ್ಕೊಂಡದ್ದೇನು? ಭಕ್ತಿ ಅಂತಂದರೆ ದೇವಸ್ಥಾನಕ್ಕೆ ಹೋಗೋದು, ಭಕ್ತಿ ಅಂತಂದರೆ ಅರ್ಚನೆ ಮಾಡೋದು, ಭಕ್ತಿ ಅಂತಂದರೆ ಹೂವಿನ ಹಾರ ತಗೊಂಡೋಗಿ ಪರಮಾತ್ಮನಿಗೆ ಪಂಚಾಮೃತ ಅಭಿಷೇಕ ಮಾಡೋದು. ಇಲ್ಲಿ ಏನಾದರೂ ಅದ್ರ ಬಗ್ಗೆ ಉಂಟಾ ಸ್ವಾಮಿ? ಯಾರು ಸ್ವಾಮಿ ಭಕ್ತ? ಸತತಂ ಸಂತುಷ್ಟ. ನಮಗೆ ಸಂತೋಷ ಆಗೋದು ಯಾವಾಗ ಹೇಳಿ? ನಾವು ಬಯಸಿದ್ದು ಬಂದಾಗ, ನಾವು ಲೆಕ್ಕ ಹಾಕಿದ್ದೆಲ್ಲ ಸಿಕ್ಕಿದಾಗ ಮನಸ್ಸು ಖುಷಿಯಲ್ಲಿ ಕುಣಿತದೆ ಸ್ವಾಮಿ. ಇದು ಹಾಗಲ್ಲ. ಯಾವುದೋ ಘಟನೆಗಳಿಂದ, ಯಾವುದೋ ವ್ಯಕ್ತಿಗಳಿಂದ, ಏನೋ ಹೊರಗಿನ ಪ್ರಪಂಚದ ವಸ್ತುಗಳೆಲ್ಲ ನನಗೆ ಸಿಕ್ಕಿದಾಗ, ನನ್ನ ಮನಸ್ಸಿನ ಬಯಕೆಗಳೆಲ್ಲ ಪೂರೈಸಿದಾಗ ಸಂತುಷ್ಟ ಅಲ್ಲ, ಸತತಂ ಸಂತುಷ್ಟ. ಇವಾಗ ಹೇಳಿ, ಸತತಂ ಸಂತುಷ್ಟ ಅನ್ನುವಂಥ ರೀತಿ ಅವನ ಮನಸ್ಸಿರಬೇಕಾದ್ರೆ ತನ್ನ ಸಂತೃಪ್ತಿಗಾಗಿ, ತನ್ನ ಸಂತೋಷಕ್ಕಾಗಿ, ತನ್ನ ಖುಷಿಗಾಗಿ, ತನ್ನ ಶಾಂತಿಗಾಗಿ ಪ್ರಪಂಚದ ವಸ್ತುಗಳನ್ನು ಬಯಸಲ್ಲ, ಪ್ರಪಂಚದ ವ್ಯಕ್ತಿಗಳನ್ನು ಅವನು ಆಶ್ರಯಿಸಲ್ಲ, ಪ್ರಪಂಚದ ಘಟನೆಗಳನ್ನು ಅವನು ಬಯಸುವುದಿಲ್ಲ. ಸ್ವಾಮಿ, ಹೊರಗಿನ ಜಗತ್ತನ್ನುವಂಥದ್ದು ಅದರ ಪಾಡಿಗೆ ಹೇಗೆ ಬೇಕಾದರೂ ಹೋಗಲಿ, ವಿಧಿರಾಯ ನಿಶ್ಚಯಂ ಯಂತ್ರವನು ತಾರಾಗ್ರಹಗಳಿಷ್ಟ ಹೋದಂತೆ ಹೊರಗಿನ ಪ್ರಪಂಚದಲ್ಲಿ ಘಟನೆಗಳು ಯಾವ ರೀತಿಯಲ್ಲೂ ಬೇಕಾದರೂ ಬರಲಿ, ನನಗೆ ಬೇಕಾದವರು ಹತ್ತಿರ ಬರಬೇಕು ಅಂಥದ್ದೂ ಇಲ್ಲ, ನನಗೆ ಬೇಕಾದ ವಸ್ತುಗಳೇ ಸಿಗಬೇಕು, ಯಾವುದು ಇರಲಿ ಇಲ್ಲದಿರಲಿ ಸ್ವಾಮೀಜಿ, ಮನಸ್ಸು ಬುದ್ಧಿ ಪ್ರಶಾಂತವಾಗಿದೆ. ಮನಸ್ಸು ಬುದ್ಧಿ ಹಿಂದಿರುವಂಥ ಜ್ಯೋತಿ ಪರಮಾತ್ಮ ಜ್ಯೋತಿ, ಅಲ್ಲಿ ಮನಸ್ಸು ಬುದ್ಧಿ ನಿಂತಿದೆ. ಸತತಂ ಸಂತುಷ್ಟ. ಕುಲಶೇಖರ ಆಳ್ವಾರ್ ಅವ ದೇವಸ್ಥಾನಕ್ಕೆ ಹೋಗಿ ಅಡ್ಡ ಬಿದ್ದಾಗ ಅವನೇನು ಹೇಳಿದ್ದೇಳಿ? ನಾಸ್ತಾ ಧರ್ಮೇನ ವಸುನಿಚಯೇ ಮೇ ಆಸ್ಥಾ ವಸುನಿಚಯೇ. ಹಣಕ್ಕಾಗಿ ನಿನ್ನ ಹತ್ರ ಬರಲಿಲ್ಲ ಕೃಷ್ಣ. ನೈವ ಕಾಮೋಪಭೋಗೆ, ಏನೇನೋ ಕಾಮನೆಗಳನ್ನು ಅದಲ್ಲೆಲ್ಲವನ್ನು ಪಡೆಯಬೇಕನ್ನುವ ಆಶೆಯಿಂದ ನಿನ್ನ ಹತ್ರ ನಾನು ಪೂಜೆಗೆ ಬರಲಿಲ್ಲ. ಯದ್ಯದ್ಭಾವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ. ನಾನು ಸತ್ತ ಮೇಲೆ ಯಾವ ಯಾವ ಲೋಕಕ್ಕೆ ಹೋಗುವಂಥದ್ದುಂಟು, ಏನೆಲ್ಲ ಕಷ್ಟಗಳನ್ನು ಅನುಭವಿಸುವುದುಂಟು, ಅದನ್ನು ತಪ್ಪಿಸು. ಆ ಕಾರಣಕ್ಕೂ ಅಲ್ಲ. ನಾನು ನಿನ್ನ ಹತ್ರ ಬಂದಿದ್ದು ಒಂದೇ ಕಾರಣಕ್ಕಾಗಿ. ಏನು? ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದು ನಾನು ಒಂದಕ್ಕಾಗಿ ಬಂದಿದ್ದೇನೆ. ಏನು ಹೇಳು? ಭಾವೇ ಭಾವೇ ಜನ್ಮನಿ ಜನ್ಮನಿ ಹೃದಯ ಭವನೆ. ನನ್ನ ಮನಸ್ಸು ಭಾವಯೇಯಂ ಭವಂತಂ, ನನ್ನ ಮನಸ್ಸು ಜನ್ಮ ಜನ್ಮಗಳಲ್ಲೂ ನಿನ್ನ ನಾಮಸ್ಮರಣೆ ಮಾಡಬೇಕು, ನಿನ್ನ ನಾಮಸ್ಮರಣೆ ಮಾಡಬೇಕು. ನಿನ್ನ ಪರಮಾತ್ಮನ ಭಜನೆ, ಪರಮಾತ್ಮನ ಕೀರ್ತನೆ, ಪರಮಾತ್ಮನ ಜಪ, ಇದನ್ನು ತಪ್ಪಿಸಬೇಡ.
ಅದನ್ನು ಪ್ರಾರ್ಥನೆ ಮಾಡಲಿಕ್ಕಾಗಿಲ್ಲಿ ಬಂದಿರೋದು ನಾನು. ನೀವು ಆಲೋಚನೆ ಮಾಡಿ, ಆ ಮನಸ್ಸಿನ ದೃಢತೆ ಹೇಳಿ, ಏನಕ್ಕಾಗಿ ಬಂದಿರೋದು ನೀನು? ಭಗವಂತನಲ್ಲಿ ಕೇಳಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ಏನು? ಸತತಂ ಆ ಮನಸ್ಸು ಸಂತುಷ್ಟವಾಗಿ ನಿಲ್ಲುವುದು ಸ್ವಾಮಿ. ನಾಮಸ್ಮರಣ ಅನ್ಯ ಉಪಾಯಂ ನಹಿ ಪಶ್ಯಾಮ ಭವತರಣೆ. ಮನಸ್ಸಿನ ಕ್ಲೇಶಗಳನ್ನು ದೂರ ಮಾಡುವ, ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ, ಮನಸ್ಸಲ್ಲಿ ಸಂತೋಷವಾಗಿರುವಂಥ ಒಂದೇ ದಾರಿ ಸ್ವಾಮಿ, ಭಗವಂತನ ನಾಮಸ್ಮರಣೆ. ಹರಿಮಣ ಮುಖೇ ಹರಿಮಣ. ಯಾರು? ಜ್ಞಾನದೇವ್ ಸ್ವಾಮಿ, ಜ್ಞಾನೇಶ್ವರ್. ಆನಂದ ಶಾಂತಿಯನ್ನು ಗಳಿಸಿದ ಸಂತರ ಬಾಯಿಂದ ಬಂದ ಮಾತು ಹರಿಮಣ. ಅದರರ್ಥ ಏನು? ಪರಮಾತ್ಮನ ನಾಮಸ್ಮರಣೆ ನೀವು ಮಾಡಿದಷ್ಟು ಮನಸ್ಸು ಪ್ರಶಾಂತವಾಗಿ ಒಳಗೆ ನಿಲ್ತದೆ. ಅಲ್ಲೇ ಇದ್ದಾನೆ ಹರಿ. ಮನಸ್ಸು ಬುದ್ಧಿಯ ಆಶ್ರಯ, ಮನಸ್ಸು ಬುದ್ಧಿಗೆ ಆಧಾರ ಪರಮಾತ್ಮ ಸ್ವರೂಪ. ಅವನ ಆಶ್ರಯ ಇಲ್ಲದಿದ್ದರೆ ಮನಸ್ಸು ಬುದ್ಧಿ ಹೇಳೋದು ಹೇಗೆ? ಮನಸ್ಸು ಬುದ್ಧಿ ಚೇತನಗೊಳ್ಳೋದು ಹೇಗೆ? ಮನಸ್ಸು ಬುದ್ಧಿ ಕೆಲಸ ಮಾಡದಿದ್ದ ಇಂದ್ರಿಯಗಳು ಹೊರಗೆ ಹೋಗುವುದು ಹೇಗೆ? ಪ್ರಪಂಚದ ವ್ಯವಹಾರಗಳು ನಡೆಯುವುದು ಹೇಗೆ? ಎಲ್ಲವೂ ನಡೆಯುತ್ತಾ ಇರೋದು ಅವನ ಸಾನ್ನಿಧ್ಯದಿಂದ. ನಾವು ಬೆಳಿಗ್ಗೆ ಹೇಳ್ತೇವೆ, ಕಣ್ಣಲ್ಲಿ ನೋಡಲ್ವ? ನೋಡ್ತೇವೆ. ನೋಡುವ ನಾವು ತಿಳ್ಕೊಂಡದ್ದೇನು? ಅದು ಅಲ್ಲಿ ಕಾಣ್ತದೆ. ಅದು ಅಲ್ಲಿ ಕಾಣ್ತಾ ಇರೋದು ನಿನ್ನ ಬೆಳಕಲ್ಲಿ. ಶಬ್ದ ಕೇಳ್ತಾ ಇರೋದು ನಿನ್ನ ಬೆಳಕಲ್ಲಿ. ನಾಲಿಗೆ ರುಚಿಸ್ತಾ ಇರೋದು ನಿನ್ನ ಬೆಳಕಲ್ಲಿ. ಯಾರು ಸರ್? ಮನಸ್ಸು ಬುದ್ಧಿಯ ಹಿಂದೆ ಸದಾ ಸರ್ವದಾ ನಿತ್ಯ ನಿರಂತರ ಜ್ಯೋತಿ ಚೇತನ ಯಾವುದದು? ಧಿಯೋ ಯೋ ನಃ ಪ್ರಚೋದಯಾತ್. ಪರಮಾತ್ಮ ಜ್ಯೋತಿ. ಆ ಪರಮಾತ್ಮ ಜ್ಯೋತಿಯ ಸಾನ್ನಿಧ್ಯದಲ್ಲಿ ಸ್ವಾಮಿ ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವುಗಳಿಗೂ ಅಸ್ತಿತ್ವ. ಇವೆಲ್ಲಗಳು ಕಾಣ್ತವೆ. ಇವೆಲ್ಲವುಗಳು ಕಾಣ್ತವೆ. ಇವುಗಳಿಗೆ ಆಶ್ರಯನಾದ ಭಗವಂತ ಕಾಣಲ್ಲ. ವ್ಯತ್ಯಾಸ ಇಷ್ಟೇ ಸ್ವಾಮಿ. ಸಂತರು ಮಹಾತ್ಮರು ಅಂತ ನಾವು ಅಂತೇವೆ. ಯಾಕೆ? ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳ ಮೂಲಕ ಏನೆಲ್ಲ ವ್ಯವಹಾರ ನಡೀತಾ ಇದ್ರೂ ಆ ಭಗವಂತನ ಕೃಪೆ, ಭಗವಂತನಿಂದ. ಆ ಭಗವಂತನನ್ನು ಅವರು ಮರೆಯಲ್ಲ. ತೇನ ವಿನ ತೃಣಮಪಿ ನ ಚಲತಿ. ಅವನ ಸಾನ್ನಿಧ್ಯ ಇಲ್ಲದೆ ಕಣ್ಣು ನೋಡುವುದು ಹೇಗೆ? ಕಿವಿ ಕೇಳುವುದು ಹೇಗೆ? ನಾಲಿಗೆ ರುಚಿಸುವುದು ಹೇಗೆ? ಚರ್ಮ ಸ್ಪರ್ಶ, ಮೂಗಿನ ವಾಸನೆ, ಎಲ್ಲ ವ್ಯವಹಾರಗಳು ನಡೀತಾ ಇರೋದು ಪರಮಾತ್ಮನ ಕೃಪೆಯಿಂದ. ಇವಾಗ ಹೇಳಿ, ಸತತಂ ಸಂತುಷ್ಟ. ಯಾವತ್ತೂ ತನ್ನಲ್ಲೇ ತಾನಿರುವವನು, ಸಂತೋಷವಾಗಿರುವವನು, ತನ್ನ ಸಂತೋಷಕ್ಕಾಗಿ ವ್ಯವಹಾರ ಪ್ರಪಂಚದ ಯಾವುದನ್ನೂ ಬಯಸದೇ ಇರುವವನು, ಸಂತೋಷವಾಗಿರುವಂಥದ್ದು. ಕಣ್ಮುಂದೆ ನಿಮಗೆ ಕಾಣಬೇಕು ಅಂತಂದರೆ 2 ವರ್ಷದ ಚಿಕ್ಕ ಮಕ್ಕಳನ್ನು ನೋಡಿ ಸ್ವಾಮಿ, 1 ವರ್ಷದ ಮಗು, 2 ವರ್ಷದ ಮಕ್ಕಳನ್ನು ನೋಡಿ ಸ್ವಾಮಿ. ಸತತಂ ಸಂತುಷ್ಟ, ಖುಷಿಯಲ್ಲಿರ್ತಾನೆ ಸ್ವಾಮಿ. ಆ ಮಗುವಿನ ಪಕ್ಕವೇ ಅಪ್ಪ ಅಮ್ಮ ಇಬ್ಬರು ಕೂತಿರ್ತಾರೆ. ಅವರ ಮುಖವನ್ನು ನೋಡಿ ಅಂತ ಒಂದು ಕೂತೀನಿ, ಹೊರಟು ಮುಖ ಸ್ವಾಮಿ. ಯಾಕೆ? ಚಿಂತೆಗಳ ಸಂತೆ, ಚಿಂತೆಗಳ ಕಂತೆ, ಏನೇನು ನೋವು ಬೇನೆಗಳೆಲ್ಲ ಉಂಟು, ಎಲ್ಲವೂ ಮನಸ್ಸಲ್ಲಿ ಸ್ವಾಮಿ. ಕೃಷ್ಣ ಏನು ಹೇಳೋದು? ತಮ್ಮ ಮನ್ಮನಾ ಭವ, ಮದ್ಭಕ್ತೋ ಭವ, ಮದ್ಯಾಜೀ ಭವ, ಮಾಂ ನಮಸ್ಕುರು. ನನ್ನನ್ನು ನೆನೆ ನೀನು. ಮನಸ್ಸಿನ ನೋವು ಬೇನೆಗಳನ್ನೆಲ್ಲ ಕಳ್ಕೊಳ್ತೀಯ. ಮನಸ್ಸನ್ನು ಪ್ರಶಾಂತವಾಗಿಟ್ಕೋ ಸ್ವಾಮಿ. ಆ ಸಣ್ಣ ಮಕ್ಕಳಿಗೆ ಇನ್ನೂ ನೋವು ಬೇನೆ ಗೊತ್ತಿಲ್ಲ, ಇನ್ನೂ ಹೊಲಸುವಾಗಿಲ್ಲ. ಹೊಲಸಾಗದೇ ಇರುವಂತಹ ಮಗುವಿನ ಮುಖ ಹೇಗೆ ಸತತಂ ಸಂತುಷ್ಟ, ಖುಷಿಯಾಗಿರ್ತಾನೆ ಸ್ವಾಮಿ. ಸಂತರು ಮಹಾತ್ಮರು ತಮ್ಮ ಸಂತೋಷಕ್ಕಾಗಿ ಏನನ್ನೂ ಬಯಸಲ್ಲ ಸ್ವಾಮಿ.
ಅವರಿಗೊಂದು ಗೊತ್ತು, ಮನಸ್ಸನ್ನು ಪ್ರಶಾಂತವಾಗಿ ಒಳಗೆ ನಿಲ್ಲಿಸಿಕೊಂಡ್ರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಸತತಂ ಸಂತುಷ್ಟ ಯೋಗಿ. ಯೋಗಿ ಅಂತಂದ್ರೇನು ನೆನಪಿರಲಿ, ತನ್ನ ಇಂದ್ರಿಯಗಳನ್ನು ಒಳಗೆ ತರುವ ಪ್ರಯತ್ನ ಯೋಗ, ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಪ್ರಯತ್ನ ಯೋಗ, ಬುದ್ಧಿಯ ತಳಮಳವನ್ನು ದಾಟಿ ಆ ಬುದ್ಧಿಯನ್ನು ಸಮಾಧಾನವಾಗಿಟ್ಟುಕೊಳ್ಳುವ ಪ್ರಯತ್ನ ಯೋಗ. ಆದ್ದರಿಂದ ಸ್ವಾಮಿ ಯೋಗಿಗಳಂತ ನಾವೆಲ್ಲ ತಿಳ್ಕೊಂಡಿದ್ದೇನು, ಸ್ವಾಮೀಜಿ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಯೋಗ ಮಾಡಿದರೆ ಸಾಕಾ? ಏನು ಸರ್, ಅಲ್ಲ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಯೋಗ ಮಾಡಿದರೆ ಸಾಕಾ ಸರ್? ನಿನಗೆ ಶಾಂತಿ ಬೇಕೋ ಬೇಡೋ? ಹೌದು, ಎಲ್ಲಿ ಮನಸ್ಸಿಗೆ ಹೊಲಸು ಬೀಳ್ತದೋ ಅಲ್ಲೇ ಅದನ್ನು ತೆಗಿಬೇಕು. ಜಳಕವಾಗಿಸು ಬಾಳ್ಗೆ, ಮನಸ್ಸನ್ನು ನೋಡ್ತಾನೆ ಇರಬೇಕು. ಇಂದ್ರಿಯಗಳೆಲ್ಲಿ ಹೊಲಸಿನ ಕಡೆಗೆ ಅದನ್ನು ಹಿಡಿದು ಒಳಗೆ ತರಬೇಕು. ಮನಸ್ಸು ಎಲ್ಲಿ ಕೆಟ್ಟ ರೀತಿಯ ಆಲೋಚನೆ, ಕೆಟ್ಟ ರೀತಿಯ ಚಿಂತನೆಗಳನ್ನು ಮಾಡಿ ಹೊಲಸು ಬೇಡ, ಅದು ಯಾವುದು ಬೇಡ, ಒಳಗೆ ಬಾ, ಪರಮಾತ್ಮನ ಚಿಂತನೆಯಲ್ಲಿ ಒಳಗೆ ನಿಲ್ಕು. ಸ್ವಾಮಿ ಎಚ್ಚರದಿಂದ ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ಮೂರನ್ನೂ ತನ್ನ ವಶಕ್ಕೆ ತಗೊಂಡು ಪ್ರಶಾಂತವಾಗಿಟ್ಕೊಳ್ತಾನೋ ಅವನಿಗೇನು ಹೆಸರು? ಯೋಗಿ. ತಪ್ಪು ತಿಳ್ಕೊಳ್ಳೋದು ಬೇಡ. ಯೋಗಿ ಅಂತಂದ ಕೂಡಲೇ ಅದೇ ದಾಡಿ ಕೂದಲೆಲ್ಲ ಬಿಟ್ಟುಬಿಡೋದು, ದಾಡಿ ಎಲ್ಲ ಬಿಟ್ಟುಬಿಡೋದು, ಒಂದು ರುದ್ರಾಕ್ಷಿ ಹಾಕೊಳ್ಳೋದು, ಯಾರದು? ಯೋಗಿ. ಅದು ಶಾಸ್ತ್ರದಲ್ಲಿ ಎಲ್ಲೂ ಹೇಳಲಿಲ್ಲ ಸ್ವಾಮಿ. ಶಾಸ್ತ್ರದಲ್ಲಿ ಹೇಳಿರುವ ಯೋಗ ದುಃಖ ಸಂಯೋಗದಲ್ಲಿರುವ ಮನಸ್ಸಿನ, ಅಳುತ್ತಾ ಇರುವ ಮನಸ್ಸಿನ, ಅಳು, ಬೇನೆ, ನೋವು, ಕಷ್ಟ, ಹೊಲಸು, ಕಲ್ಮಶ, ಸ್ವಾಮಿ ಅದನ್ನೆಲ್ಲ ತೆಗಿತೇನೆ, ನನಗೆ ಶಾಂತಿ ಬೇಕು ಸ್ವಾಮಿ, ನನಗೆ ಶಾಂತಿ ಬೇಕು. ನಮ್ಮ ಮನಸ್ಸಿನ ಕಲ್ಮಶವನ್ನು ತೆಗೆದು, ಮನಸ್ಸಿನ ಕಲ್ಮಶ ಕೊಳಕನ್ನು ತೆಗೆದು ಆ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ತೀವೋ ತಮ್ಮ, ನಿನಗೆ ಹೆಸರು ಯೋಗಿ. ಅದಕ್ಕೆ ಪೂರಕವಾದ ಇನ್ನೊಂದು ಶಬ್ದ ಯತಾತ್ಮ. ಯತ್ನವನ್ನು ಮಾಡಿ ಆತ್ಮ ತನ್ನ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಒಳಗೆ ತರುವ ಪ್ರಯತ್ನವನ್ನು ಮಾಡುವವನು ಯತ ಆತ್ಮ, ಯೋಗಿ. ಸ್ವಾಮಿ, ನಮ್ಮ ಪ್ರಯತ್ನದ ಮೂಲಕವೇ ಮನಸ್ಸಿನ ಶುದ್ಧಿ ಆಗಬೇಕು. ಉದ್ಧರೇ ಆತ್ಮನ ಆತ್ಮಾನಂ. ನಿನ್ನ ಬುದ್ಧಿಯ ಮೂಲಕವೇ ಮನಸ್ಸನ್ನು ಹಿಡಿ, ನಿನ್ನ ಮನಸ್ಸಿನ ಮೂಲಕವೇ ಇಂದ್ರಿಯಗಳನ್ನು ಹಿಡಿ. ಎಲ್ಲೆಲ್ಲಿ ಇಂದ್ರಿಯಗಳು ಹೊಲಸಿಗೆ ಬೇಡ ಅಂತ ಹೇಳು, ಒಳಗೆ ತಕೊಂಬ. ಪೆಟ್ಟು ತಿಂದಿದ್ದೀಯ, ಮತ್ತೆ ಪೆಟ್ಟು ತಿಂತೀಯ, ಬೇಡ, ಶಾಂತವಾಗಿರು. ಮನಸ್ಸನ್ನು ಆತ್ಮನಿಯೇವ ವಶಂ ನಯೇತ್, ಪೂರ್ಣ ಆನಂದ ಶಾಂತಿ ಒಳಗೆ ತಮ್ಮ, ಹೊರಗಿನ ವಿಷಯಗಳಲ್ಲಿ ಅಲ್ಲ. ಏನು ಹೆಸರು? ಯತ ಆತ್ಮ. ಯತ್ನವನ್ನು ಮಾಡುವನು. ಇನ್ನೊಂದು ಹೆಸರು ಯತಿ. ಯತಿ ಅಂದರೆ ಯಾರು? ಯೋಗಿ. ಯತಿ ಅಂದರೆ ಯಾರು? ಯತ್ನವನ್ನು ಮಾಡೋನು. ಏನು ಯತ್ನವನ್ನು ಮಾಡೋದು? ಬಿಡಿ ಸೇದಕ್ಕಲ್ಲ, ಸಿಗರೇಟ್ ಸೇದಕ್ಕಲ್ಲ, ಕುಡಿಲಿಕ್ಕಲ್ಲ ಯತ್ನ. ಸ್ವಾಮೀಜಿ, ಇಂದ್ರಿಯಗಳನ್ನು ಒಳಗೆ ತರುವ ಪ್ರಯತ್ನ, ಮನಸ್ಸಿನ ಪ್ರಶಾಂತತೆಯ ಪ್ರಯತ್ನ, ಮನಸ್ಸಿನ ಸಮಾಧಾನದ ಪ್ರಯತ್ನ, ಯತ್ನವನ್ನು ಮಾಡುವವನು ಯತಿ. ಯತ ಆತ್ಮ ತನ್ನ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಎಚ್ಚರದಲ್ಲಿ ಒಳಗೆ ತಂದು ಪ್ರಶಾಂತತೆಯಿಂದ ಇಟ್ಟುಕೊಳ್ಳುವವನು ಅವನು ಸ್ವಾಮಿ ಭಕ್ತ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ. ಕೇಶವ ಹರಿ ಕೇಶವ ಹರಿ ಕೇಶವ ಹರಿ ಕೇಶವ. ಓಂ ನಮೋ ನಾರಾಯಣ, ಓಂ
ಮಾಧವ ಹರೇ ಮಾಧವ ಹರೇ ಮಾಧವ ಹರೇ ಮಾಧವ. ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ. ವಿಠ್ಠಲ ಹರೇ ವಿಠ್ಠಲ ಹರೇ ವಿಠ್ಠಲ ಹರೇ ವಿಠ್ಠಲ. ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ. ನಾಳೆ ನೀವು ಬರುವಾಗಲೇ ಒಳಗೆ ಬರುವಾಗಲೇ ಅಲ್ಲಿ ಸ್ವಾಮೀಜಿ ಕೂತಿರ್ತಾರೆ. ಚಿನ್ಮಯ ಮಿಷನ್ ಹುಬ್ಬಳ್ಳಿ ಗುರುದಕ್ಷಿಣ ಎನ್ವೆಲಪ್ ನಿಮಗೆಲ್ಲ ಕೊಟ್ಟಿದ್ದಾರೆ. ನಿಮ್ಮ ವಿಳಾಸ ಪೂರ್ತಿ ಹಾಕಿ ಅದರ ಒಳಗೆ ನಿಮ್ಮ ಗುರುದಕ್ಷಿಣೆ ಅನ್ನುವಂಥದ್ದೇನುಂಟು ಅದನ್ನು ಹಾಕಿ ನಾಳೆ ತನ್ನಿ. ಪುಸ್ತಕ ಜ್ಞಾನ ಪ್ರಸಾದ ಒಂದು ಸಣ್ಣ ಪುಸ್ತಕವನ್ನು ಎಲ್ಲರಿಗೂ ಕೊಡ್ತಾರೆ. ನಾಳೆಯ ಕಾರ್ಯಕ್ರಮ ಹರಿ ಓಂ.